ನಮಸ್ಕಾರ, ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಈಗ ಹೆಡ್ಲೈನ್ಸ್. ಸವಿತಮಾಷಿ ಜಯಂತಿ ವೇಳೆ ಎರಡು ಗುಂಪುಗಳ ನಡುವೆ ಚಟಾಪಟಿ. ಬೇಲೂರು ಪಟ್ಟಣದ ತಾಲೂಕು ಸವಿತ ಸಮಾಜದ ಕಚೇರಿಯಲ್ಲಿ ಜಯಂತಿ ಕಾರ್ಯಕ್ರಮ ಆಚರಣೆ ವೇಳೆ ಘಟನೆ. ಪ್ರತ್ಯೇಕವಾಗಿ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಹಾಲಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಹಾಗೂ ಬೆಂಬಲಿಗರಿಂದ ಆಕ್ಷೇಪ. ರಾಜ್ಯ ಬಜೆಟ್ನಲ್ಲಿ ಬಡವರಿಗೆ ಬರೆ, ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಅನ್ವಯ. ನಗರದಲ್ಲಿ ಎಂಪಿ ಪ್ರಾಜ್ವಲ್ ಹಾಗೂ ಎಚ್.ಡಿ. ರೇವಣ್ಣ ಹೇಳಿಕೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ಖಂಡನೆ. ನಗರದ ಡಿಸಿ ಕಚೇರಿ ಎದುರು ಸಿಐಟಿಯು ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಬರ ಪರಿಹಾರ ವಿತರಣೆಯಲ್ಲಿ ರೈತರಿಗೆ ಅನ್ಯಾಯ ಆಗಬಾರದು. ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಪರಿಹಾರ ಒದಗಿಸಿ. ಜಿಲ್ಲಾ ಪಂಚಾಯಿತಿ ದಿಶಾ ಸಭೆಯಲ್ಲಿ ಸಂಸದ ಪ್ರಾಜ್ವಲ್ ರೇವಣ್ಣ ಸೂಚನೆ. ರಥಸಪ್ತಮಿ ಅಂಗವಾಗಿ ವಿವಿಧೆಡೆ ಸೂರ್ಯ ನಮಸ್ಕಾರ. ನಗರದ ಗಂಧದಕೋಟೆ ಕಾಲೇಜು ಆವರಣದಲ್ಲಿಯೂ ನೂರಾರು ಸಂಖ್ಯೆಯ ಯೋಗಪಟುಗಳು ಭಾಗಿ. 108 ಸೂರ್ಯ ನಮಸ್ಕಾರ ಮಾಡಿದ ಪತಾಂಜಲಿ ಯೋಗ ಪರಿವಾರ. ಬೇಲೂರು ಪಟ್ಟಣದ ತಾಲೂಕು ಸವಿತ ಸಮಾಜದ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಸವಿತಾ ಮಾಷಿ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಹಾಲಿ ಸವಿತ ಸಮಾಜದ ತಾಲೂಕು ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರ ನಡುವೆ ಮಾರಾಮಾರಿ ನಡೆದಿದೆ. ಬೇಲೂರು ಪಟ್ಟಣದ ತಾಲೂಕು ಸವಿತ ಸಮಾಜದ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಹಾಲಿ ಸವಿತ ಸಮಾಜದ ತಾಲೂಕು ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರ ನಡುವೆ ಮಾರಾಮಾರಿ ನಡೆದಿದೆ. ಸವಿತ ಸಮಾಜದ ಮಾಜಿ ಅಧ್ಯಕ್ಷ ಹಾಗೂ ಸವಿತ ಸಮಾಜದ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ ಬೇಲೂರು ಪಟ್ಟಣದ ತಾಲೂಕು ಸವಿತ ಸಮಾಜದ ಕಚೇರಿಯಲ್ಲಿ ಸವಿತ ಮಹರ್ಷಿ ಜಯಂತಿ ಕಾರ್ಯಕ್ರಮ ಆಯೋಜಿಸಿದ್ದು, ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಬಿ ಶಿವರಾಮ್ ಭಾಗವಹಿಸಿದ್ರು. ಈ ವೇಳೆ ಕಚೇರಿಗೆ ನುಗ್ಗಿದ ತಾಲೂಕು ಸವಿತ ಸಮಾಜದ ಹಾಲಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಹಾಗೂ ಬೆಂಬಲಿಗರು ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಿರುವಾಗ ಪ್ರತ್ಯೇಕವಾಗಿ ಏಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಎರಡು ಬಣದವರ ನಡುವೆ ಮಾತಿಗೆ ಮಾತು ಬೆಳೆದು ಕೈಕೈ ಮಿಲಾಯಿಸಿದ್ದಾರೆ. ಕಚೇರಿಯೊಳಗೆ ಎರಡು ಬಣದವರು ಬಡಿದಾಡಿಕೊಳ್ಳುತ್ತಿದ್ದಂತೆ ಮಾಜಿ ಸಚಿವ ಬಿ ಶಿವರಾಮ್ ಕಾರ್ಯಕ್ರಮದಿಂದ ಹೊರ ನಡೆದಿದ್ದಾರೆ. ನಂತರ ಕಚೇರಿಗೆ ಹಾಕಿದ್ದ ಬೋರ್ಡನ್ನ ಪ್ರಕಾಶ್ ಬೆಂಬಲಿಗರು ಕಿತ್ತು ಎಸೆದು ನರಸಿಂಹಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡು ಬಣಗಳ ಮಾರಾಮಾರಿಯಿಂದ ಕಾರ್ಯಕ್ರಮ ನಿಂತು ಹೋಗಿದೆ. ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಸವಿತಾ ಸಮಾಜ ನಮ್ಮೆಲ್ಲ ಒಂದು ಅಂತ ಏನೇ ಜನ ಒಂದು ಸಂಘ ಸಂಸ್ಥೆ ನಡ್ಕೊಂಡ್ ಬರ್ತಾ ಇದ್ದಿದ್ದು, ಅವರು ಅವಧಿ ಮುಗಿದ ನಂತರ ಸಂಘಕ್ಕೆ ರಾಜೀನಾಮೆ ಕೊಡಕ್ಕೆ ಇಷ್ಟ ಇಲ್ಲದ ಕಾರಣ ಸ್ವಯಂ ಘೋಷಿತವಾಗಿ ಅವರೇ ಅಧ್ಯಕ್ಷರು ಅಂದ್ಬಿಟ್ಟು 3-4 ಮನೆಯವರು ಸಂಘದ ಚಟುವಟಿಕೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಾಜ, ಸವಿತಾ ಸಮಾಜ ನಾವೆಲ್ಲ ಒಂದು ಅನ್ನೋದು ಇದ್ರೆ ಒಂದಾಗಿ ಬದುಕಿ ಬಾಳಿ ಅಂತ ಬುದ್ಧಿ ಹೇಳಿದ್ರು. 8 ಲಕ್ಷ ರೂಪಾಯಿ ದುಡ್ಡು ನುಕ್ಸಾನ್ ಮಾಡಿ ಲೆಕ್ಕ ಕೊಟ್ಟಿಲ್ಲ. ಕೇಳಿದ್ರೆ ಪುರಸಭೆಗೆ ಲಂಚ ಕೊಟ್ಟಿದೀವಿ 2 ಲಕ್ಷ ಹಾಗೆ ಅಂತ ಹೇಳ್ತಿದ್ದಾರೆ. ಇದು ಅಧ್ಯಕ್ಷರು ಹೊಸದಾಗಿ ಆಗಿದೆ, ಆಯ್ಕೆಯಾಗಿ 3 ವರ್ಷ ಆಗಿದೆ, ಆದ್ರೂ ಸ್ವಯಂ ಘೋಷಿತವಾಗಿದೆ. ನಾವೆಲ್ಲ ಸೇರಿ ಮೆಂಬರ್ಶಿಪ್ ಇಂದ ದುಡ್ಡು ಮಾಡ್ತಂಥದ್ದು. ಆ ಕಚೇರಿಯಲ್ಲಿ ನಮ್ಗೆ ಅವಕಾಶ ಇರೋದ್ರಿಲ್ಲ. ಆದ್ರಿಂದ ನಮ್ದೇ ಆದ ಕಚೇರಿಗೆ ಬೋರ್ಡ್ ಅನ್ನ ರವಾನೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಸವಿತಾ ಮಹರ್ಷಿ ಜಯಂತಿ ಆಚರಣೆಯನ್ನ ಸಂಘದ ಕಚೇರಿಯಲ್ಲಿ ನಡೆಸ್ತಾ ಇದ್ವಿ. ಅದಂತೆ ಇವತ್ತು ಕೂಡ ನಾವು ಸವಿತಾ ಮಹರ್ಷಿ ಜಯಂತಿಯನ್ನ ಸಂಘದ ಕಚೇರಿಯಲ್ಲಿ ಸರಳವಾಗಿ ಹಮ್ಮಿಕೊಂಡಿದ್ದೀವಿ. ಆದ್ರೆ ಈ ನಮ್ಮ ಬೆಳವಣಿಗೆಯನ್ನ ಕಂಡಂತ ಸಮಾಜದ ಸದಸ್ಯರು ಅಂತ ಹೇಳ್ಕೊತಾರೆ ಅಂತಹ ವ್ಯಕ್ತಿಗಳು ಇವತ್ತು ನಮ್ಮ ಒಂದು ಏನು ಬೆಳವಣಿಗೆ ಕಂಡು ಸಹಿಸಲಾಗದೆ ಇವತ್ತು ನಮ್ಮ ಸಂಘದ ಬೋರ್ಡ್ ಅನ್ನು ತೆಗೆದಿದ್ದಾರೆ, ಪೂಜೆಗೆ ಅಡ್ಡಿಪಡಿಸಿದ್ದಾರೆ. ಇವತ್ತು ಮುಖ್ಯ ಅತಿಥಿಯಾಗಿ ಬಂದಂತ ಬಿ ಶಿವರಾಮಣ್ಣವ್ರಿಗೂ ಕೂಡ ಬಹಳ ಬೇಸರವಾಗಿದೆ ಅವರ ನಡತೆ. ಹಾಗಾಗಿ ಇವತ್ತು ಈ ಸಮಾರಂಭಕ್ಕೆ ತೊಡಗು ಮಾಡಬೇಕು. ನರಸಿಂಹಸ್ವಾಮಿ ಮತ್ತು ಅವರ ಟೀಮ್ ಏನಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ, ನನಗೆ ಗೊತ್ತಿರಲ್ಲ. ಆದ್ರೂ ಇವತ್ತೆಲ್ಲ ಒಂದು ಅಭಿಮಾನದ ಮೇಲೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಸಮಾಜಕ್ಕೆ ಸಂಘದ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋದು ಪ್ರಮುಖವಾದ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ನಮ್ಮೆಲ್ಲ ಎಲ್ಲರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾನಸಿಕವಾಗಿ ನಮ್ಗೆ ನಿಂದಿಸಿದಲ್ದಲೆ ಕೆಟ್ಟ ಶಬ್ದಗಳನ್ನು ಅವ್ಯಾಚಿತ ಶಬ್ದಗಳನ್ನು ನಿಂದಿಸಿದ್ದಾರೆ. ರಾಜ್ಯ ಬಜೆಟ್ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗಾಗಿ ಬಡವರ ಮೇಲೆ ತೆರಿಗೆ ಹೊರೆ ಹಾಕುವ ಬಜೆಟ್ ಆಗಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಹಾಸನ ಜಿಲ್ಲೆಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡುವ ಸಲುವಾಗಿ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡುವ ನಿರೀಕ್ಷೆ ಸುಳ್ಳಾಗಿದೆ ಎಂದರು. ತೋಟಗಾರಿಕೆ ಯೂನಿವರ್ಸಿಟಿ ತೆರೆದು ಕೃಷಿ ಹಾಗೂ ತೋಟಗಾರಿಕೆ ನೆರವಾಗುವ ಭಾವನೆ ಇತ್ತು.
ಜೊತೆಗೆ ವಿಮಾನ ನಿಲ್ದಾಣಕ್ಕೆ ಕೂಡ ಯಾವುದೇ ಅನುದಾನ ನೀಡಿಲ್ಲ. ಹಾಸನ ನಗರದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಅಗತ್ಯ ಇರುವ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ಕೂಡ ಬಜೆಟ್ನಲ್ಲಿ ಪ್ರಾಮುಖ್ಯತೆ ನೀಡಿಲ್ಲ. ಅಲ್ಲದೆ ಗ್ರಾಮೀಣ ರಸ್ತೆ, ಪಾರ್ಕ್ ಅಭಿವೃದ್ಧಿ ಯಾವುದೇ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ಎಂದರು. ಹಾಸನ ಜಿಲ್ಲೆಯ ಜನರ ನಿರೀಕ್ಷೆಗೆ ಪೂರಕವಾಗಿ ಯಾವುದೇ ರೀತಿಯ ಅನುದಾನ ನೀಡಿಲ್ಲ. ರೈತರನ್ನ ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ. ಕೇವಲ ಮುಂದಿನ ಚುನಾವಣೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದರು. ರಾಜ್ಯದ ತೆರಿಗೆನ ಇವತ್ತು 5 ಗ್ಯಾರಂಟಿಗೋಸ್ಕರ ರಾಜ್ಯದ ಜನತೆ ಮೇಲೆ ತೆರಿಗೆ ಹೆಚ್ಚು ಮಾಡಿ 3 ಕಾಸಿನ ರೈತರಿಗೆ ಯಾವುದೇ ಕೊಡುಗೆ ಇಲ್ಲ. ಈ ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಏನೋ ಒಂದು ಭಾವನೆ ಇತ್ತು. ನಮ್ಮ ರೈತರಿಗೆ ಸಾಲ ಇತ್ತು, ಬಡ್ಡಿ ಮನ್ನಾ ಮಾಡಿರಲಿಲ್ಲ ಸರ್, ಅದನ್ನು ರೀಪೇಮೆಂಟ್ 1 ವರ್ಷ ಮುಂದಕ್ಕೆ ಹಾಕ್ತೀವಿ. ಮಳೆಗಾಲ ಇದೆ, ರೈತರು ಸಂಕಷ್ಟದಲ್ಲಿದೆ ಅಂತ ಏನಾರು ಮಾಡಿದ್ರ? ಏನಾರು ಆಯ್ತಾ? ಶಾಲೆಗಳಿಗೆ ಏನಾದ್ರು ಮೂಲಭೂತ ಸೌಕರ್ಯ ಕೊಡೋಕ್ಕಿದೆಯಾ? ಒಂದು ನಮ್ಮ ಇದಕ್ಕೆ ಏನೋ ನಮ್ಮ ಆಶಾಭಾವನೆ ಇಟ್ಕೊಂಡಿತ್ತು ರೈತರು. 3000 ಇದು ಸೋಮನಹಳ್ಳಿ ಕಾಲದಲ್ಲಿ ಒಂದು ಕಾಲೇಜನ್ನು ಹಾರ್ಟಿಕಲ್ಚರ್ ಕಾಲೇಜು ಮಾಡೋಕ್ಕೆ ಅಂತ ಕುಮಾರನವ್ರು ಮಾಡಿದ್ರು. ಅದಕ್ಕೇನಾದ್ರು ಇಟ್ಬಿಟ್ಟು ಮತ್ತೆ ದುಡ್ಡು ಕೊಡ್ತೀವಿ ಅನ್ನೋದೊಂದು ಭಾವನೆ ಐತೆ. ಯಾಕೆಂದರೆ ಹಾರ್ಟಿಕಲ್ಚರ್ಗೆ ಬಿಜಾಪುರ ಇವೆಲ್ಲ ಬಿಟ್ಟರೆ ಹಾಸನ ಇದಿರೋದು. ಆಲೂಗಡ್ಡೆ, ಹಾರ್ಟಿಕಲ್ಚರ್ ಕ್ರಾಪ್ಸು, ಹೂವು, ಹಣ್ಣಿನ ಗಿಡಗಳು ಇವೆಲ್ಲ ಇದರಲ್ಲಿ ಹಾರ್ಟಿಕಲ್ಚರ್ ಇದಿರೋದು. ಅದಕ್ಕೂ ನಿರಾಶಾದಾಯಕ ಬಡ್ಜೆಟ್ಟು. ಚುನಾವಣೆಗೋಸ್ಕರ 5 ಗ್ಯಾರಂಟಿಗಳಿಗೋಸ್ಕರ ಈ ಬಡ್ಜೆಟನ್ನು ಮಂಡನೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಕೆಲವು ಕಡೆ ಏನೇನು ಎಷ್ಟು ಅಲೋಕೇಶನ್ ಕೊಟ್ಟೋದು ಅಂತ ಪೂರ್ಣ ಬುಕ್ಕು ತೆಗೆದ್ರೆ ಹೇಳ್ತೀವಿ. ಇನ್ನು ಎಂಪಿ ಪ್ರಜ್ವಲ್ ರೇವಣ್ಣ ಕೂಡ ಮಾತನಾಡಿ, ರಾಜ್ಯ ಬಜೆಟ್ ಇಂದು ಫೇಲ್ಯೂರ್ ಬಜೆಟ್ ಆಗಿದೆ. ಬಜೆಟ್ ನಲ್ಲಿ ಎಲ್ಲಾ ವರ್ಗಗಳ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲ ಆಗಿರುವುದು ಕಂಡು ಬಂದಿದೆ ಎಂದರು. ರೈತರಿಗಾಗಿ ವಿಶೇಷ ಕಾರ್ಯಕ್ರಮ ಜಾರಿಗೆ ತಂದು ರೈತರ ರಕ್ಷಣೆ ಮಾಡುವ ಬಜೆಟ್ ಮಂಡನೆ ಆಗಲಿದೆ ಎಂದು ಬಹಳ ನಿರೀಕ್ಷೆ ಇತ್ತು. ಆದರೆ ಈ ಬಜೆಟ್ ನಲ್ಲಿ ಅದು ಕೂಡ ಆಗಿಲ್ಲ. ಕೇವಲ ಒಬ್ಬರ ಗ್ಯಾರಂಟಿಗಳಿಗೆ ಪೂರಕವಾಗಿ ಮಾತ್ರ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ನಲ್ಲಿ ರೈತ ವರ್ಗ ಹಾಗೂ ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ಯಾವುದೇ ಅಂಶಗಳು ಇಲ್ಲ. ಒಟ್ಟಾರೆ ಅದೊಂದು ನಿರಾಶಾದಾಯಕ ಬಜೆಟ್ ಎಂದರು. ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳೇನು ಕಾಡ್ತಿತ್ತು. ಪ್ರೈಮರಿ ಆಸ್ಪೆಕ್ಟ್ಸ್ ಅಲ್ಲಿ ತಗೊಂಡು ಅದನ್ನು ಬಜೆಟ್ ಮುಖಾಂತರ ನಮಗೆಲ್ಲೋ ಒಂದು ಕಡೆ ಈ ಸರ್ಕಾರ ನೆರಳಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಭಾವನೆಯನ್ನು ಕಾಡ್ತಿತ್ತು. ಇವತ್ತು ಅದಕ್ಕೆಲ್ಲದನ್ನು ಕೂಡ ನಿರಾಸೆ ತರುವಂಥ ಕೆಲಸನ ಇವತ್ತು ಈ ಬಜೆಟ್ ತೋರಿಸ್ತಾ ಇದೆ. ನಾವು ನಿನ್ನೆನೂ ಕೂಡ ನಾನು ಹೇಳಿದ್ದೆ, ರೈತರು ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ, ಭಾಳ ತೊಂದರೆಗೊಳಗಾಗಿದ್ದಾರೆ. ಹಾಗಾಗಿ ದಯವಿಟ್ಟು ರೈತರುಗಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಮುಖಾಂತರ ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸನ ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರದ ರಕ್ಷಣೆಗೆ ಬರಬೇಕಾಗತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ವ್ಯಕ್ತಪಡಿಸಿದ್ದೆ. ಇವತ್ತು ಏನಾಗಿದೆ, ಇವತ್ತು ನಾವು ಹೇಳಬೇಕು ಅಂದರೆ ಈ ಬಜೆಟ್ ಕೇವಲ ಅವರ ಗ್ಯಾರಂಟಿಗಳಿಗೆ ಶಕ್ತಿಗೆ ಮಾತ್ರ ಸೀಮಿತವಾಗಿದೆ ಹೊರತು ಯಾವುದೇ ಒಂದು ರೈತ ವರ್ಗಕ್ಕಾಗಲಿ ಇಲ್ಲ ಒಂದು ಸಮಾಜ ಕಳಕಳಿಯ ವರ್ಗಕ್ಕಾಗಲಿ ಅಭಿವೃದ್ಧಿ ವರ್ಗಕ್ಕಾಗಲಿ ಎಲ್ಲೂ ಕೂಡ ಇದನ್ನ ಘೋಷಣೆ ಮಾಡಿರುವಂಥ ಬಜೆಟ್ ಅಲ್ಲ ಅಂತ ಇದು ಮೇಲ್ನೋಟಕ್ಕಲ್ಲ ಇವತ್ತು ಕಾಣಿಸೋ ಅಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ನನ್ನ ನಿರೀಕ್ಷೆ ಸುಳ್ಳಾಗಿಲ್ಲ ಅನ್ನೋ ಒಂದು ಭಾವನೆ ಇವತ್ತು ನಾನು ಹೇಳಬೇಕಾಗತ್ತೆ. ನಾನು ನಿನ್ನೆನೂ ನಿರೀಕ್ಷೆ ಮಾಡಿದ್ದೆ ಇದು ಒಂದು ಬಜೆಟ್ ಬಜೆಟ್, ಇದು ಒಂದು ಫೇಲ್ಯೂರ್ ಬಜೆಟ್ ಅಂತ. ಇವತ್ತು ಅದಕ್ಕೆ ಸಂಪೂರ್ಣವಾಗಿ ಅರ್ಥ ಸಿಗೋಂಥ ಬಜೆಟ್ನ ಇವತ್ತು ಮಂಡನೆ ಮಾಡಿದ್ದಾರೆ. ಇದನ್ನ ಖಂಡಿತವಾಗ್ಲೂ ನಾವೆಲ್ಲರೂ ಕಣ್ಸೋ ಅಂತ ಕೆಲಸ ಮಾಡಬೇಕು. ಯಾಕೆ ಅಂದರೆ ಇವತ್ತು ಎಲ್ಲ ರೈತರುಗಳು ಕಷ್ಟದಲ್ಲಿದ್ದಾರೆ, ಬೇರೆ ಬೇರೆ ವರ್ಗದವರು ಕಷ್ಟದಲ್ಲಿದ್ದಾರೆ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಏನು ತಗೊಳ್ದೇನೆ ಕೇವಲ ಅವರ ಗ್ಯಾರಂಟಿ ಮತ್ತು ಹಾಗೂ ಅವರು ಕೊಟ್ಟಂಥ ಸ್ಕೀಮ್ಸ್ಗಳಿಗೆ ಗಟ್ಟಿತರ ಅಂತ ಕೆಲಸ ಮಾಡಬೇಕು ಅಂತೇಳಿ ಇವತ್ತೇನು ಬಜೆಟ್ ಎಲ್ಲ ಕಟ್ ಮಾಡಿದ್ದಾರೆ. ಇದು ಸಂಪೂರ್ಣ ಒಂದು ನಾವೆಲ್ಲ ತಿರಸ್ಕಾರ ಮಾಡುವಂಥ ಬಜೆಟ್ ಇವತ್ತು. ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಕಾರ್ಮಿಕ ಸಂಯುಕ್ತ ಹೋರಾಟ ಮತ್ತು ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ವತಿಯಿಂದ ಕರೆ ನೀಡಿದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಕೂಡ ಇಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಎಸ್ಕೆಎಂ ಮತ್ತು ಜೆಸಿಟಿಯು ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸಿ ದೆಹಲಿಯಲ್ಲಿ ಮಲಗಿದ ರೈತರ ಮೇಲೆ ಪೊಲೀಸರ ಮೂಲಕ ದಾಳಿ ಮಾಡಿಸಿದೆ. ರೈತರ ಬಡವರ ಬಗ್ಗೆ ಯೋಚಿಸಬೇಕಿರುವ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡಿ ರೈತರಿಗೆ ಬಡವರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು.
ಎನ್ಡಿಎ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳಾಗಿವೆ. ಚುನಾವಣೆಗೂ ಮೊದಲು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ 2 ಕೋಟಿ ಉದ್ಯೋಗದ ಸೃಷ್ಟಿ, ಪ್ರತಿಯೊಬ್ಬರ 15 ಲಕ್ಷ, ಡಾ ಸ್ವಾಮಿನಾಥನ್ ಅವರ ಶಿಫಾರಸಿನಂತೆ ಬೆಂಬಲ ಬೆಲೆಯು ಕಾನೂನು ರಚಿಸುವುದಾಗಿ ತಿಳಿಸಲಾಗಿತ್ತು. ಆದರೆ ಸಬ್ಕಾ ಸಾಥ್ ಎಂದು ಜನಸಾಮಾನ್ಯರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನ ಕುಗ್ಗಿಸಿ ಆಹಾರ, ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಅನುದಾನಗಳನ್ನ ಹೆಚ್ಚಳ ಮಾಡುವ ಬದಲಿಗೆ ಅನುದಾನ ಕಡಿತ ಮಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನ ಸಂಪೂರ್ಣವಾಗಿ ಖಾಸಗೀಕರಿಸಿ ಜನರಿಗೆ 2700 ಕ್ಯಾಲೋರಿ ಆಹಾರ ಪ್ರತಿದಿನ ಸಿಗದ ಪರಿಣಾಮ ಇಂದು ಭಾರತ ಹಸಿವಿನ ಸೂಚ್ಯಂಕದಲ್ಲಿ 111ನೇ ಸ್ಥಾನಕ್ಕೆ ಕುಸಿದಿದೆ. ಆರ್ಥಿಕ ಬಿಕ್ಕಟ್ಟನ್ನ ಕೊರೋನಾ ಮುಂಚಿತವಾಗಿದ್ದ ಬೆಳವಣಿಗೆಗೆ ಹೋಲಿಸದೆ ಕೊರೋನಾ ನಂತರದ ಬೆಳವಣಿಗೆಗೆ ಹೋಲಿಸಿ ಆರ್ಥಿಕ ಬಿಕ್ಕಟ್ಟು ಸುಧಾರಿಸಿದೆ ಎಂದು ಹೇಳಲಾಗುತ್ತಿದೆ. ಆರ್ಥಿಕ ಬಿಕ್ಕಟ್ಟು ಸುಧಾರಿಸಿದ್ರೆ ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಮಾಡಿ ಮುಷ್ಕರದ ಹಕ್ಕು ಮತ್ತು ಸಾಮೂಹಿಕ ಚೌಕಸಿಯ ಹಕ್ಕನ್ನ ಏಕೆ ಕಸಿಯಲಾಗುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಇಡೀ ದೇಶ ಸಜ್ಜಾಗ್ತಾ ಇದೆ. ಆದರೆ ಜನರ ಪ್ರಶ್ನೆಗಳು ಕಳೆದ 10 ವರ್ಷಗಳಲ್ಲಿ ಜನರ ಪ್ರಶ್ನೆಗಳೇನಿತ್ತು, ಈ ಕೇಂದ್ರ ಸರ್ಕಾರ ಜನರಿಗೆ ಏನೆಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು, ಯಾವುದೇ ಭರವಸೆ ಈಡೇರಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರು. ಆದರೆ ಇವತ್ತು ಯುವಜನರು ಭಾಳ ಕಷ್ಟ ಇದ್ದಾರೆ, ನಿರುದ್ಯೋಗ ಸಮಸ್ಯೆ ಇದೆ, ಕಾರ್ಮಿಕರಿಗೆ ಕೂಲಿ ಜಾಸ್ತಿ ಆಗಲಿಲ್ಲ, ಗುತ್ತಿಗೆ ಕಾರ್ಮಿಕ ಪದ್ಧತಿ ಜಾಸ್ತಿ ಆಗ್ತಾ ಇದೆ, ರೈತರ ಬೆಂಬಲ ಬೆಲೆ ನಿಗದಿ ಮಾಡಲಿಲ್ಲ. ಈಗ ಮೊನ್ನೆಯಿಂದ ದೆಹಲಿ ರೈತರು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಅವ್ರ ಮೇಲೆ ಮತ್ತೆ ರಾತ್ರಿ ಹೊತ್ತು ಮಲಗಿದ್ದಾಗ ಅವ್ರ ಹಸಿವಾಯು ಸಿಡಿಸಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ರೈತರನ್ನ ಓಡಿಸ್ತಾ ಇದ್ದಾರೆ. ಅಂದರೆ ಏನು ತೋರಿಸಿದೆ ಅಂತಂದರೆ ಕೇವಲ ಕಾರ್ಪೊರೇಟ್ಗಳ ಪರವಾಗಿ ಈ ಸರ್ಕಾರ ನಡೆಸಲಾಗ್ತಾ ಇದೆ. ಕೆಲವು ಶ್ರೀಮಂತರು, ಈ ದೇಶದ ಕೆಲವು 200 ಶ್ರೀಮಂತರಿಗೆ ಈ ದೇಶದ ಲಕ್ಷಾಂತರ ಕೋಟಿ ಸಂಪತ್ತನ್ನ ಇವತ್ತು ಅರಲಿಕ್ಕೆ ಅವಕಾಶ ಕೊಡಲಾಗಿದೆ. ಕೆಲವು ಶ್ರೀಮಂತರು ಇವತ್ತು ಜಗತ್ತಿನ ದೊಡ್ಡ ಶ್ರೀಮಂತರಾಗಿದ್ದಾರೆ. ಅಂದರೆ ಬಡವರಿಗೆ ಇವತ್ತು ಸಾಕಷ್ಟು ಶೋಷಣೆ ಆಗ್ತಾ ಇದೆ. ಅವರಿಗೆ ಆಹಾರ ಪದಾರ್ಥ ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಶಿಕ್ಷಣ ದುಬಾರಿಯಾಗಿದೆ. ಸೊ ಎಲ್ಲ ಕಾರಣಗಳಿಗೋಸ್ಕರ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಏನು ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈ ಚುನಾವಣೆಯ ಸಂದರ್ಭದಲ್ಲಿ ಜನ ಯೋಚನೆ ಮಾಡಬೇಕು. ಈ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಜನರ ಮೇಲೆ ಮಾಡಿರ್ತಕ್ಕಂಥ ದಬ್ಬಾಳಿಕೆಯನ್ನು, ಈ ದ್ರೋಹವನ್ನು ಇವತ್ತು ಸರ್ಕಾರ ಏನು ಜನರಿಗೆ ದ್ರೋಹ ಮಾಡಿದೆ, ಆ ದ್ರೋಹಕ್ಕೆ ಪ್ರತೀಕಾರವಾಗಿ ಜನ ಇವತ್ತು ತೀರ್ಪು ಕೊಡಬೇಕು ಅನ್ನುವಂಥದ್ದು. ಮತ್ತು ಮೋದಿ ಸರ್ಕಾರ ಕನಿಷ್ಠ ಈ ಕೊನೆಯ ದಿನಗಳಲ್ಲಾದರೂ ಕೂಡ ಈ ಕಾರ್ಮಿಕ ವಿರೋಧಿ ನೀತಿಗಳನ್ನು, ರೈತ ವಿರೋಧಿ ನೀತಿಗಳನ್ನ ಕೈಬಿಟ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನೀತಿಗಳನ್ನ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಇಡೀ ದೇಶವೇ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಪರಿಹಾರ ವಿತರಣೆಯಲ್ಲಿ ರೈತರಿಗೆ ಅನ್ಯಾಯ ಆಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಸೂಚನೆ ನೀಡಿದರು. ಹಾಸನ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಇಂದು ನಡೆದ 3ನೇ ತ್ರೈಮಾಸಿಕ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬರದ ನಷ್ಟದಿಂದ ಸಂಕಷ್ಟ ಎದುರಿಸುತ್ತಿರುವ ರೈತರಿಗೆ ಹೆಚ್ಚಿನ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದಾಗಿ ಹೇಳಿದರು. ವಿವಿಧ ಯೋಜನೆಗಳ ಅಡಿಯಲ್ಲಿ ಸರ್ಕಾರಿ ಕಾಮಗಾರಿಗಳಿಗೆ ರೈತರ ಜಮೀನನ್ನ ಭೂಸ್ವಾಧೀನ ಪಡಿಸಿಕೊಳ್ಳುವ ಮುನ್ನವೇ ರೈತರಿಗೆ ಮಾಹಿತಿ ನೀಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಒತ್ತಾಯದಿಂದ ರೈತರ ಜಮೀನು ಭೂಸ್ವಾಧೀನ ಪಡಿಸಿಕೊಳ್ಳುವುದು ಬೇಡ. ಅವರಿಗೆ ನೀಡಬೇಕಿರುವ ಪರಿಹಾರವನ್ನ ವಿತರಿಸಿಯೇ ಜಾಗವನ್ನ ಕಾಮಗಾರಿಗಳಿಗೆ ಬಳಸಿಕೊಳ್ಳುವುದು ಸೂಕ್ತ ಎಂದರು. ಶಾಸಕರಾದ ಎಚ್.ಡಿ. ರೇವಣ್ಣ ಮಾತನಾಡಿ, ಮೇ ತಿಂಗಳ ಆರಂಭದಿಂದಲೇ ಪ್ರೌಢಶಾಲೆಗಳು ಆರಂಭ ಆಗುತ್ತಿದ್ದು ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪುಸ್ತಕಗಳನ್ನು ವಿತರಿಸಲು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಬೇಕು. ಜೊತೆಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಮಕ್ಕಳ ಕಲಿಕೆಗೆ ಉತ್ತಮ ಪರಿಸರ ಕಲ್ಪಿಸುವ ಸಲುವಾಗಿ ಕೆಲಸ ಮಾಡಬೇಕು ಎಂದರು. ಇವತ್ತು 5,800 ರೂಪಾಯಿ ಎಲ್ಲಿಗೆ ಸಾಲುತ್ತೆ? ಆಮೇಲೆ ಇವಾಗ ಒಬ್ಬ ರೈತ ಕನಿಷ್ಠ ಪಕ್ಷ ಸಣ್ಣ ರೈತ ತಗೊಂಡ್ರು 7-8 ಎಕರೆ ತಗೊಂಡ್ಕೊಳ್ಳಿ, 10 ಎಕರೆ ತಗೊಂಡ್ಕೊಳ್ಳಿ ಜಮೀನು, 10 ಎಕರೆವರೆಗೆ ಕೇವಲ 10 ಎಕರೆ ಇದ್ದವರೆಗೂ 5 ಎಕರೆಗೆ ಪರಿಹಾರ ಕೊಡ್ತೀರ, 25 ಎಕರೆವರೆಗೂ 5 ಎಕರೆ ಪರಿಹಾರ ಕೊಡ್ತೀರ, ಆಯ್ತಲ್ಲ? ಆ ಸಂದರ್ಭದಲ್ಲಿ ನೀವು ಬರೀ 5,800 ರೂಪಾಯಿ ಪರ್ ಎಕರೆ ಕೊಟ್ರೆ ಅಂದ್ರೆ 5 ಎಕರೆಗೆ ಎಷ್ಟಾಯ್ತು? 5,800 ಅಂದ್ರೆ ನನ್ನ ವಾದ ಏನು ಅಂದ್ರೆ, ನಾವು ಕನಿಷ್ಠ ಪಕ್ಷ ಏನ್ ಬೆಂಬಲ ಬೆಲೆ ಕೊಡ್ತೀವಿ, ನಾವೊಂದು ಸಹಕಾರ ಧನ ಅಂತ ಕೊಡ್ತೀವೋ ಇಲ್ಲ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಬೆಳೆ ಹಾನಿ ಅಂತ ಕೊಡ್ತೀವೋ ಅದು ಬೇರೆ ವಿಚಾರ. ಆದ್ರೆ ಅವನು ಕನಿಷ್ಠ ಪಕ್ಷ ಅವನು ತಂದಿರೋ ಬಿತ್ತನೆ ಮಾಡಿರೋದಕ್ಕೆ ಸಾಕ್ತಾ ಇಲ್ಲ ದುಡ್ಡು ಅಂದ್ರೆ ಇದು ಕೇವಲ
ಬರೀ ಒಂದು ಅಡ್ವರ್ಟೈಸ್ಮೆಂಟ್ಗೆ ಸ್ಕೀಮ್ ಆದಂಗೆ ಆಯ್ತು, ಇಲ್ಲಾಂದ್ರೆ ನಿಜವಾಗ್ಲೂ ರೈತರಿಗೆ ಪರಿಹಾರ ದೂಷಿಸಬೇಕು ಅನ್ನೋದಕ್ಕೆ ಆಯ್ತು ಅನ್ನೋದು ನೋಡ್ತಾ ಇದ್ದೀನಿ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಇನ್ನಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ರಥಸಪ್ತಮಿ ಅಂಗವಾಗಿ ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಇರುವ ಗಂಧದ ಕೋಟೆ ಆವರಣದಲ್ಲಿ ಪತಾಂಜಲಿ ಯೋಗ ಪರಿವಾರದಿಂದ ಇಂದು ಬೆಳಗ್ಗೆ 108 ಸೂರ್ಯ ನಮಸ್ಕಾರ ಮಾಡಲಾಯಿತು. ಇದೇ ವೇಳೆ ಪತಾಂಜಲಿ ಯೋಗ ಸಮಿತಿ ಪರಿವಾರದ ಪ್ರಭಾರಿಗಳಾದ ಎಂವಿ ಗಿರೀಶ್ ಶೇಷಪ್ಪ, ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಅವರು ಮಾತನಾಡುತ್ತಾ, ಪ್ರತಿನಿತ್ಯ ಬೆಳಗ್ಗೆ ಕೆಲ ಸಮಯ ಯೋಗದೊಂದಿಗೆ ನಮ್ಮ ಕಾರ್ಯ ಚಟುವಟಿಕೆ ಪ್ರಾರಂಭಿಸಿದ್ರೆ ದಿನವೆಲ್ಲ ಲವಲವಿಕೆಯಿಂದ ಇರಬಹುದು. 7 ಲೋಕದ ಸಂಚಾರಕ್ಕಾಗಿ ಸೂರ್ಯ ಹೊರಟಿದ್ದ ದಿನದ ಅಂಗವಾಗಿ ರಥಸಪ್ತಮಿಯನ್ನ ಆಚರಿಸಲಾಗುತ್ತಿದೆ. ಸೂರ್ಯ ನಮಸ್ಕಾರ ಮತ್ತು ಸೂರ್ಯನ ಆರಾಧನೆ ನಮ್ಮ ಪ್ರಕೃತಿಯ ಮೂಲವಾಗಿದ್ದು, ಎಲ್ಲರಿಗೂ ಸೂರ್ಯ ಆದಿದೇವ. ಜಗತ್ತಿನ ಚೈತನ್ಯಕ್ಕೆ ಸೂರ್ಯನೇ ಕಾರಣನಾಗಿರುತ್ತಾನೆ ಎಂದರು. ಮನುಷ್ಯನಲ್ಲಿ ಡಿ ವಿಟಮಿನ್ ಕಡಿಮೆ ಆದರೆ ಸೂರ್ಯನ ಬೆಳಕಿಗೆ ಬನ್ನಿ ಎಂದು ಹೇಳುವಂತಹ ವೈಜ್ಞಾನಿಕವಾಗಿ ಖಚಿತಪಡಿಸಲಾಗಿದೆ ಎಂದರು. ಸೂರ್ಯನ ಆರಾಧನೆ ಒಂದು ಪವಿತ್ರವಾದ ಕೆಲಸ. ಸೂರ್ಯನ ನಮಸ್ಕಾರ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಉತ್ತರವನ್ನ ಮತ್ತು ಚಿಕಿತ್ಸೆಯನ್ನ ಕೊಡುತ್ತದೆ ಎಂದು ಸಲಹೆ ನೀಡಿದರು. ರಥಸಪ್ತಮಿ ಶನಿವಾರ ವಿಶೇಷ ದಿವಸ. ಭಗವಾನ್ ಸೂರ್ಯ ದೇವನು ಉತ್ತರಾಯಣಕ್ಕೆ ಪ್ರವೇಶವನ್ನ ಮಾಡುವುದರಿಂದ ಬೆಳಕು ಹೆಚ್ಚಾಗುತ್ತಾ ಹೋಗುತ್ತದೆ. ಸೂರ್ಯ ನಮಸ್ಕಾರದಂತಹ ಯೋಗ ಮಾಡುವುದರಿಂದ ಜ್ಞಾನ ವೃದ್ಧಿ, ಶಕ್ತಿ, ಉಲ್ಲಾಸ ಲಭಿಸಿ ಮನಸ್ಸಿನಲ್ಲಿ ಉತ್ಸಾಹ ತುಂಬಿರುತ್ತದೆ. ಜೊತೆಗೆ ಕೆಲಸಕ್ಕೆ ಸ್ಫೂರ್ತಿ ಬರುತ್ತದೆ ಎಂದರು. ಪ್ರತಿನಿತ್ಯ ಕೆಲ ಸಮಯವನ್ನ ಯೋಗಕ್ಕೆ ಮೀಸಲಿಡುವ ಮೂಲಕ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು ಎಂದು ಸಲಹೆ ನೀಡಿದ್ರು. ಇನ್ನು ಆಹಾರ ಪದ್ಧತಿಯಲ್ಲಿ ಕೆಲ ನಿಯಮದ ಮೂಲಕ ಸೇವನೆ ಮಾಡಬೇಕು. ಯೋಗವನ್ನ ನಿಯಮವಾಗಿ ಮಾಡಿದ್ರೆ ಮಾತ್ರ ಅದರ ಲಾಭ ಪಡೆಯಬಹುದಾಗಿದೆ ಎಂದು ಹೇಳಿದ್ರು. ಕೆಲವು ಆಸನಗಳ ಸಂಯೋಜನೆಯನ್ನ ಹೊಂದಿರುವಂತಹ ಸೂರ್ಯಕ್ರಿಯೆ 4 ಸಕಾರಗಳು ಅಂದ್ರೆ ನಾವು ಸಾತ್ವಿಕ ಆಹಾರವನ್ನು ಉಪಯೋಗಿಸಬೇಕು, ಮತ್ತೆ ಸತ್ಸಂಗವನ್ನ ಮಾಡಬೇಕು, ಮತ್ತೆ ಸದಾ ನಾವು ಸತ್ಯವನ್ನ ಹೇಳಬೇಕು. ಹೀಗೆ ಸೂರ್ಯೋಪಾಸನೆಯಲ್ಲಿ 4 ಅಂಶಗಳನ್ನ ಪ್ರಮುಖವಾಗಿ ನಾವು ಕಾಣಬೇಕು. ಸಾತ್ವಿಕ ಆಹಾರ, ಸತ್ಸಂಗ, ಮತ್ತೆ ಸದ್ವಿಚಾರಗಳು, ಮತ್ತೆ ಯಾವಾಗಲೂ ಸತ್ಯವನ್ನೇ ನುಡಿಯುವಂತಹ 4 ಸಕಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೂರ್ಯ ಉಪಾಸನೆ ಕೇವಲ ಆಸನವಲ್ಲ, ಅದು ನಿರಂತರ ಕ್ರಿಯೆ. ಈ ದಿನ ರಥಸಪ್ತಮಿ. ನಮ್ಮ ಪ್ರಕೃತಿಯಲ್ಲಿ ಅತ್ಯಮೂಲ್ಯವಾದ ಜೀವ ಕಣಗಳಿಗೆ ಪ್ರತಿಯೊಂದನ್ನು ಶಕ್ತಿಯನ್ನು, ಚೈತನ್ಯ ಕೊಡುವಂತಹ ಶಕ್ತಿ ಇರುವಂತದ್ದು ಸೂರ್ಯನೊಬ್ಬನಿಗೆ ಮಾತ್ರ. ಎಲ್ಲ ಧರ್ಮದವರು, ಎಲ್ಲ ಮತದವರು ಸಹ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತೀವಿ. ನಿಜವಾಗಿ ಕಾಣುವ ದೇವರು ಅಂದ್ರೆ ಸೂರ್ಯ ಮತ್ತು ಚಂದ್ರ. ಅಂತಹ ಸೂರ್ಯನ ಪ್ರತಿದಿನ ಮಾಡ್ತೀವಿ. ನಾವು ಆಸನಗಳನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಸ್ಥಿರ ಆಸನವನ್ನ ಮಾಡಬೇಕು. ಪ್ರತಿಯೊಂದು ನಮಸ್ಕಾರ ಸ್ಥಿತಿ ಇರ್ಬೋದು, ಊರ್ಧ್ವಾಸನ ಸ್ಥಿತಿ ಇರ್ಬೋದು, ಪೂರ್ಣ ಪ್ರಮಾಣದಲ್ಲಿ ಮಾಡಿದಾಗ ಮಾತ್ರ ಸೂರ್ಯ ನಮಸ್ಕಾರದ ಪ್ರತಿಫಲ ಸಿಗಕ್ಕೆ ಸಾಧ್ಯ ಇದೆ. ನಾವು ಒಂದು ಆಸನವನ್ನು ಕಡಿಮೆ ಮಾಡಿದ್ರು ಸಹ ಅದು ದುಷ್ಪರಿಣಾಮಗಳನ್ನು ಸಹ ನಾವು ಅನುಭವಿಸಬೇಕಾಗುತ್ತೆ ನಮ್ಮ ಶರೀರಕ್ಕೆ. ಇದೇ ವೇಳೆ ಪತಾಂಜಲಿ ಯೋಗ ಸಮಿತಿ ಪರಿವಾರದ ಜಿಲ್ಲಾ ಪ್ರಭಾರಿಗಳಾದ ಎಂವಿ ಗಿರೀಶ್, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ, ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ, ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್, ಕಿಸಾನ್ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್, ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್, ದೊರೆಸ್ವಾಮಿ, ಹಿರಿಯರಾದ ರಂಗನಾಥ್, ಮೋಹನ್ ಇತರರು ಉಪಸ್ಥಿತರಿದ್ದರು. ಆಹ್ವಾನ ಪತ್ರಿಕೆಯಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳ ಹೆಸರು ಇದ್ರೂ ಅವರ ಗೈರು ಇರುವುದರ ಜೊತೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅಲ್ಪವೇ ಜನರು ಇರುವುದಕ್ಕೆ ಸವಿತ ಸಮಾಜದ ಅಧ್ಯಕ್ಷ ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶುಕ್ರವಾರದಂದು ಏರ್ಪಡಿಸಿದ ಸವಿತಾ ಮಾಷಿ ಜಯಂತಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಆಹ್ವಾನ ಪತ್ರಿಕೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರು, ಎಂಎಲ್ಸಿ ಹಾಗೂ ಸಂಸದರ ಹೆಸರು ನಮೂದಿಸಲಾಗಿದೆ. ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾವು ಹೇಳುವುದೇ ಬೇಡ, ಜನರು ಕಲಾಭವನದಲ್ಲಿ ಹೆಚ್ಚು ಸೇರುತ್ತಾರೆ. ರಾಜಕೀಯಕ್ಕೂ ಇದು ನೆಂಟು ಇದೆಯಾ ಗೊತ್ತಿಲ್ಲ. ಪತ್ರಿಕೆಯಲ್ಲಿ ಮಾತ್ರ ರಾಜಕಾರಣಿಯವರ ಹೆಸರು ಹಾಕಲಾಗಿದೆ. ಆದರೆ ಇಲ್ಲಿ ಯಾರು ಕಾರ್ಯಕ್ರಮಕ್ಕೆ ಬರುವುದಿಲ್ಲ. ನಮ್ಮ ಗೋಳನ್ನ ಯಾರು ಬಳಿ ಹೇಳಿಕೊಳ್ಳುವುದು, ಅಧಿಕಾರಿಗಳ ಬಳಿ ಹೇಳಿಕೊಂಡ್ರೆ ಸ್ಪಂದನೆ ಕೊಡುತ್ತಾರೆ. ಆದರೆ ರಾಜಕಾರಣಿಯಿಂದಲೇ ಸಮಾಜಕ್ಕೆ ಅನುಕೂಲ, ಸೌಲಭ್ಯ ಇರಬಹುದು, ಎಲ್ಲಾ ಕೆಲಸ ಆಗಿರಬಹುದು ಎಂದರು.
ಇಂತಹ ಜಯಂತಿ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಭಾಗವಹಿಸಿದ್ರೆ ನಮ್ಮ ಸಮಸ್ಯೆಯನ್ನ ಅವರ ಬಳಿ ತೋಡಿಕೊಳ್ಳಲು ಅವಕಾಶ ದೊರಕುತ್ತದೆ. ಇದು ನಮ್ಮ ದುರಾದೃಷ್ಟ. ಏನೋ ಇದೇ ವೇಳೆ ವಿಧಾನಸೌಧ ಸಭೆ ಬರುತ್ತದೆ. ಇದರಿಂದ ರಾಜಕಾರಣಿಗಳಿಗೆ ಒತ್ತಡ ಹಾಕಲು ಆಗುವುದಿಲ್ಲ. ಸೆಷನ್ ಮುಗಿದ ಮೇಲೆ ಈ ಜಯಂತಿ ಮುಂದಕ್ಕೆ ಹಾಕೋಣ ಎಂದು ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ರು. ಜಯಂತಿ ಇರುವ ದಿನದಿಂದಲೇ ಆಚರಿಸಿದ್ರೆ ಸೂಕ್ತ ಎಂದು ಅಧಿಕಾರಿಗಳು ಸಲಹೆ ನೀಡಿದ್ರು. ಅವರ ಸೂಚನೆಯಂತೆ ಆಚರಿಸಲಾಗುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಸಮಾಜ ಚಿಂತಕರು ಕೆಪಿ ಮೋಹನ್ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಅವರು, ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿ ದೇವತೆಗಳ ಆಯುಷ್ ಕರ್ಮ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದು ಕಾಶಿ ಕ್ಷೇತ್ರದಲ್ಲಿ ದುರಿತ ಮಹಾಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಸವಿತಾ ಮಹರ್ಷಿಯು ರಥಸಪ್ತಮಿ ದಿನ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಜನಿಸಿದ್ರು. ಧಾರ್ಮಿಕವಾಗಿ ಶಿವನ ಎಡಗಣ್ಣನ ಚಂದ್ರನಿಗೆ ಬಲಗಣ್ಣನ ಸೂರ್ಯನಿಗೆ ಹೋಲಿಸಲಾಗುತ್ತದೆ. ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಎಂದು ಪ್ರತೀತಿ ಇದೆ. ಅಪಾರ ಜ್ಞಾನ ಭಂಡಾರ ಹೊಂದಿದ ಸವಿತಾ ಮಹರ್ಷಿಗಳು 4ನೇ ವೇದವಾದ ಸಮಾವೇದ ಕೃತಿ ರಚಿಸಲಾಗಿದೆ ಎಂದರು. ಸವಿತಾ ಸಮಾಜ ಒಗ್ಗಟ್ಟಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇತರರಿಗೆ ಆದರ್ಶಪ್ರಾಯರಾಗಿ ಬೆಳೆಯಬೇಕು. ತತ್ವ ಸಂದೇಶಗಳನ್ನ ಸಾರ್ವಕಾಲಿಕವಾಗಿದ್ದು ಅದರ ಹಲವು ಭಾಗವನ್ನಾದರೂ ಜನರು ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮ ಸಮಾಜ ನಿರ್ಮಾಣದೊಂದಿಗೆ ಸದೃಢ ಭಾರತ ಹೊರಹೊಮ್ಮಲು ಸಾಧ್ಯವಿದೆ ಎಂದರು. ನಮ್ಮ ಈ ಶೋಷಿತ ಸಮಾಜಕ್ಕೆ ಸರ್ಕಾರ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ಅದನ್ನ ತಗೊಳಕ್ಕೆ ನಾವೇ ಒಂದ್ ಕಡೆ ವಿಫಲರಾಗಿದ್ದೀವಿ ಅನ್ನೋ ಅನ್ಸುತ್ತೆ. ಉಪಯೋಗಿಸ್ಕೊತಾ ಇಲ್ಲ. ಏನಾಗ್ಬಿಟ್ಟಿದೆ ಸರ್, ಇತ್ತೀಚೆಗೆ ಕಾರ್ಯಕ್ರಮಗಳು ಅಂದ್ರೆ ರಾಜಕೀಯದಲ್ಲಿ ಇದ್ರೆ ಕಾರ್ಯಕ್ರಮ ಅನ್ನೋ ತರ ಆಗೋಗ್ಬಿಟ್ಟಿದೆ. ಈಗ ಏನಾಗಿದೆ, ನಾವು ಪತ್ರಿಕೆ ತಗೊಂಡು ನೋಡಿದಾಗ ಎಲ್ಲ ತಾಲೂಕಿನ MLAಗಳಿದ್ದಾರೆ, MP ಇದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ವಿಧಾನ ಪರಿಷತ್ನರಿದ್ದಾರೆ. ಇವರೆಲ್ಲ ಬಂದಿದ್ದಾರೆ ಅಂದ್ರೆ ನಾವು ಹೇಳಲೇಬೇಕಾಗಿಲ್ಲ, ಜನ ಆಟೋಮೆಟಿಕ್ಲಿ ಬಂದು ಸೇರ್ಬಿಡ್ತಾರೆ. ಅದೇನು ರಾಜಕೀಯಕ್ಕೂ ಇದಕ್ಕೂ ಏನೋ ನಂಟೋ ಏನೋ ಗೊತ್ತಿಲ್ಲ. ಇದು ಯಾರು ಬರಲ್ಲ. ಈಗ ಸುಮಾರು ಕಾರ್ಯಕ್ರಮಗಳಿಗೆ ಬಂದು ಏನು ಮಾಡಿದ್ದಾರೆ, ಈ ಪತ್ರಿಕೆಯಲ್ಲಿ ಮಾತ್ರ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರು ಇರ್ತಾರೆ. ಆದ್ರೆ ಇಲ್ಲಿ ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬರಲ್ಲ. ಹಂಗಾಗಿ ಅಲ್ಲಿ ಹೋಗಿ ನಮ್ಮ ಗೋಳು ಯಾರ ಹತ್ರ ಹೇಳ್ಕೊಳ್ಳೋದು? ಅಧಿಕಾರಿಗಳ ಹತ್ರ ಹೇಳ್ಕೊಳ್ಳೋಣ, ಅವ್ರು ನಮ್ಗೆ ಸ್ಪಂದಿಸ್ತಾರೆ. ಆದ್ರೆ ಈಗ ಏನೇ ಆದ್ರೂ ರಾಜಕೀಯದಿಂದಲೇ ನಮ್ಗೆಲ್ಲ ಆಗ್ಬೇಕಾಗಿರೋದು. ಅದು ಅನುಕೂಲ ಆಗಿರ್ಬೋದು, ನಮಗೆ ಸೌಲಭ್ಯಗಳಾಗಿರ್ಬೋದು. ಇಲ್ಲಿ ಬಂದ್ರೆ ಯಾರೋ ನಮ್ಮ MLA ಬಂದಿದ್ದಾರೆ, ಲೋಕಸಭಾ ಸದಸ್ಯರು ಬಂದಿದ್ದಾರೆ ಅಂದ್ರೆ ನಮ್ಮ ಅಹವಾಲ್ನಾದ್ರೂ ಹೇಳ್ಬೋದು ಅನ್ನೋ ಕಾರಣಕ್ಕಾದ್ರೂ ನಮ್ಮ ಜನ ಸೇರ್ತಾರೆ. ಆದ್ರೆ ಈಗ ಏನಾಗಿದೆ, ಇದು ನಮ್ಮ ದುರಾದೃಷ್ಟ ಏನೋ ಗೊತ್ತಿಲ್ಲ, ಇದೇ ಟೈಮಿಗೆ ಸೆಷನ್ ಬಂದ್ಬಿಡುತ್ತೆ. ಎಲ್ಲರೂ ಅಲ್ಲಿರ್ತಾರೆ. ಈಗ ಅವ್ರಿಗೂ ನಾವು ಒತ್ತಡ ಹಾಕಕ್ಕಾಗಲ್ಲ, ಬರಲೇಬೇಕು ಅಂತ. ಅವರು ರಾಜ್ಯದ ಬಗ್ಗೆ ಚಿಂತನೆ ಮಾಡಬೇಕು, ಅದ್ರ ಬಗ್ಗೆ ಸರ್ಕಾರದಲ್ಲಿ ಗಮನ ಸೆಳೆಬೇಕು ಅಂತ ಅವರು ಕಲಾಪಗಳಿಗೆ ಹೋಗ್ಲೇಬೇಕು. ಹಂಗಾಗಿ ಇದು ಯಾವ ರೀತಿ ಮಾರ್ಪಾಡು ಮಾಡಬೇಕು ಗೊತ್ತಿಲ್ಲ. ನಾನು ಅದಕ್ಕೆ ನಮ್ಮ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಒಂದು ವಾರ 15 ದಿನ ಅದನ್ನ ಮುಂದಕ್ಕೆ ಹಾಕೋಣ, ಸೆಷನ್ ಮುಗಿದ ಮೇಲೆ ಕಾರ್ಯಕ್ರಮ ಮಾಡೋಣ ಅಂತ. ಎಲೆಕ್ಷನ್ ಒತ್ತಡ ಇದೆ ಅಂದ್ಬಿಟ್ಟು ಸಾರ್ ಹೇಳಿದ ಮೇಲೆ, ಮತ್ತೆ ಮೇಡಮ್ ಕೂಡ ಅವ್ರು ನೆನ್ಕೋಬೇಕು. ನಾನು ಮೊನ್ನೆ ಮೀಟಿಂಗಲ್ಲೂ ಸಾರ್ ಇದ್ರು, ತಾರನಾಥ್ ಸಾರ್. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕರಾದ NS ರಮೇಶ್, ಜಿಲ್ಲಾ ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ E ಕೃಷ್ಣೇಗೌಡ, ಸವಿತಾ ಸಮಾಜ ತಾಲೂಕು ಅಧ್ಯಕ್ಷರು G ವೆಂಕಟೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಡಾಕ್ಟರ್ HP ತಾರನಾಥ್ ಇತರರು ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ದೇಶದ ಬೆನ್ನೆಲುಬು, ದೇಶದ ಆಸ್ತಿ ರೈತರನ್ನ ಬಂಧಿಸಿರುವುದನ್ನ ಖಂಡಿಸಿ ಬೇಲೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂಯುಕ್ತ ಕಿಸಾನ್ ಮೋರ್ಚಾ, ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಮಿತಿ, ಸಂಯುಕ್ತ ಹೋರಾಟ ಕರ್ನಾಟಕ, ಜನಪರ ಸಂಘಟನೆಗಳ ಬೇಲೂರು ತಾಲೂಕು ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ರೈತರು ದೇಶದ ಬೆನ್ನೆಲುಬು, ಅವರೇ ನಮ್ಮ ಆಸ್ತಿ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ರೈತರ ವಿರುದ್ಧ ಮಸೂದೆಗಳನ್ನ ಜಾರಿಗೆ ತಂದು ನಮ್ಮನ್ನ ಸಂಕಷ್ಟಕ್ಕೆ ತಂದಿದ್ದಾರೆ. APMC ಕಾಯ್ದೆ, ಕನಿಷ್ಠ ಬೆಂಬಲ ಬೆಲೆ ಇನ್ನೂ ಮುಂತಾದ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಪ್ರತಿಭಟನೆ ಮಾಡಿದ್ರೆ ಅವರನ್ನ ಬಂಧಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಅಲ್ಲದೆ ನಮ್ಮ ದೇಶದ ರೈತರ ಆತ್ಮಸ್ಥೈರ್ಯವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ. ಅದು ಅಸಾಧ್ಯದ ಮಾತು. ನಮ್ಮ ರೈತರನ್ನ ಬಂಧಿಸಿದ್ರೆ ಹೆದರುವ ಮನುಷ್ಯರಲ್ಲ. ನಮ್ಮ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತದೆ. ಕರಾಳ ಕೃಷಿ ಮಸೂದೆಯನ್ನ ತಕ್ಷಣ ಹಿಂಪಡೆಯಬೇಕು. ಬಂಧಿಸಿರುವ ರೈತರನ್ನ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಇದೇ 27ರಂದು ಎಲ್ಲಾ ಕೇಂದ್ರಗಳಲ್ಲೂ ಉಗ್ರ ಹೋರಾಟದ ಸ್ವರೂಪ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ದೇಶಾದ್ಯಂತ ಕನಿಷ್ಠ ಬೆಂಬಲ ಬೆಲೆಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗಾಗಿ ಆಗ್ರಹಿಸಿ ಇವತ್ತು ಭಾರತೀಯ ಕಿಸಾನ್ ಯೂನಿಯನ್ ಮತ್ತು ಕಿಸಾನ್ ಮಜ್ದೂರ್ ಸಂಘಟನೆಗಳು ಇವತ್ತು ಭಾರತದಲ್ಲಿ ಚಳವಳಿಯನ್ನು ಮಾಡಬೇಕು ದೆಹಲಿನಲ್ಲಿ ಅಂತೇಳಿ ಇವತ್ತು ಭಾರತ ದೇಶದ ವಿವಿಧ ಮೂಲೆಗಳಿಂದ ದೆಹಲಿಯನ್ನ ತಲುಪ್ತಾ ಇರತಕ್ಕಂಥ ಸಂದರ್ಭದಲ್ಲಿ
ಕರ್ನಾಟಕದ ರೈತರು ಕೂಡ, ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೂಡ ರೈಲಿನ ಮೂಲಕ ಇವತ್ತು ದೆಹಲಿಯನ್ನ ತಲುಪಬೇಕಾದ್ರೆ ಮಧ್ಯಪ್ರದೇಶದಲ್ಲಿ ರಾಜ್ಯ ರೈತ ಸಂಘದ ಹೋರಾಟಗಾರರನ್ನ ಇವತ್ತು ಬಂಧನವನ್ನು ಮಾಡಿ ಇವತ್ತು ಬಸ್ಗಳಲ್ಲಿ ಸುತ್ತಾಡಿಸ್ತಕ್ಕಂತ ಅವಿವೇಕಿ ಕೆಲಸವನ್ನ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕುಮ್ಮಕ್ಕನ್ನ ಈ ಕೇಂದ್ರ ಸರ್ಕಾರವು ಕೂಡ ಈ ಕುಮ್ಮಕ್ಕು ಕೊಡ್ತಾ ಇದೆ. ಈಗ ದೆಹಲಿಯ ಗಡಿಗಳಲ್ಲಿ ಗಾಜಿಪುರ್ ಇರಬಹುದು, ಸಿಂಗು ಇರಬಹುದು, ಬೇರೆ ಬೇರೆ ಟಿಕ್ರಿ ಈ ಭಾಗಗಳಲ್ಲಿ ಬರ್ತಕ್ಕಂತ ರೈತರುಗಳನ್ನ ಮುಳ್ಳಿನ ಬೇಲಿಗಳನ್ನು ಹೊಡೆಯುವ ಮೂಲಕ, ರಸ್ತೆಗೆ ಮಳೆಗಳನ್ನು ಹೊಡೆಯುವ ಮೂಲಕ ಇವತ್ತು ಇಡೀ ದೇಶದ ರೈತ ಹೋರಾಟವನ್ನ ಹತ್ತಿಕ್ಕತಕ್ಕಂತ ಕೆಲಸವನ್ನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಂಥ ದಮನಕಾರಿ ನೀತಿಯನ್ನ ನಾವು ವಿರೋಧ ಮಾಡಲೇಬೇಕಾಗಿದೆ. ಇವತ್ತು ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ, ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇತ್ತು ಅದಕ್ಕೆ ಒಂದು ಲೀಗಲ್ ಸ್ಯಾಂಟಿಟಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷೆ ಕಾಮಾಕ್ಷಿ ರಾಜು ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರ ಕೆಲಸವನ್ನ ಕಾಯಂಗೊಳಿಸಬೇಕು, ಸಂಬಳವನ್ನ ಹೆಚ್ಚಿಸಬೇಕು, ಅಲ್ಲದೆ ಕೆಲಸಕ್ಕೆ ಸಮಯವನ್ನ ನಿಗದಿ ಮಾಡಬೇಕು. ಈ ವಿಚಾರವಾಗಿ ಹಲವಾರು ದಿನಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತಿದ್ದರೆ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಎಚ್ಚರಿಸಿದ್ರು. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ 10 ವರ್ಷ ಕಳೆದರೂ ಯಾವುದೇ ಒಂದು ಬೆಲೆ ಏರಿಕೆ ಆಗಲಿ, ಒಬ್ಬ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಒಂದು ಗೊಬ್ಬರದ ಬೆಲೆ ಮತ್ತು ಬೆಲೆಯ ಏರಿಕೆ ಬಗ್ಗೆ ಯಾವುದೇ ಒಂದು ಸತತವಾಗಿ ಒಂದು ಕಡಿಮೆಯ ದರ್ಜೆಯನ್ನು ಕೊಡ್ತಾ ಇಲ್ಲ. ಆದೇಶವನ್ನು ಇಟ್ಟುಕೊಂಡು ನಾವು ಈ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಈ ರೈತರ ಬೆಂಬಲ ಬೆಲೆಗೆ ಕನಿಷ್ಠ ವೇತನವನ್ನು ಕೂಡಲೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕೊಡಬೇಕು. ಪ್ರತಿಭಟನೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು, ಸಾಮಾಜಿಕ ಹೋರಾಟ ಸಮಿತಿ, ಅಂಗನವಾಡಿ ಕಾರ್ಯಕರ್ತರು, ತಾಲೂಕು ರೈತ ಒಕ್ಕೂಟ ಇನ್ನು ಮುಂತಾದ ಸಂಘಟನೆಗಳು ಭಾಗವಹಿಸಿದ್ರು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಸಕಲೇಶಪುರ ಇವರ ವತಿಯಿಂದ ಇಂದು ಸಾವಿತಮಾಷಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಸಕಲೇಶಪುರ ತಾಲೂಕು ದಂಡಾಧಿಕಾರಿ ಮೇಘನಾ ಅವರು ಮಾತನಾಡಿ, ಸವಿತ ಸಮಾಜಕ್ಕೆ ಎಲ್ಲ ಸರ್ಕಾರಿ ಸವಲತ್ತುಗಳು ಹಾಗೂ ಮಕ್ಕಳ ಶಿಕ್ಷಣ ಹಾಗೂ ಸಂಘದ ಬೆಳವಣಿಗೆ ಸವಲತ್ತುಗಳನ್ನು ಒದಗಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸವಿತ ಸಮಾಜದ ಅಧ್ಯಕ್ಷರಾದ ಸೋಮಶೇಖರ್ ಅವರು ಮಾತನಾಡಿ, ಸಂಘದ ಎಲ್ಲಾ ಸವಲತ್ತುಗಳನ್ನ ಸರ್ಕಾರದ ಮಾನ್ಯತೆ ಮೇರೆಗೆ ಎಲ್ಲಾ ಸವಲತ್ತುಗಳನ್ನ ನೀಡುವಂತೆ ಒತ್ತಾಯಿಸಿದರು. ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಒದಗಿಸುವಂತೆ ಅಧ್ಯಕ್ಷರು ಮನವಿ ಮಾಡಿದ ಪ್ರಧಾನ ಕಾರ್ಯದರ್ಶಿಯಾದ ಆನಂದ್ ಸಿ ಮಾತನಾಡಿ, ಸಂಘದ ಎಲ್ಲಾ ಸವಲತ್ತುಗಳು ಹಾಗೂ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ನೀಡುವಂತೆ ಒತ್ತಾಯಿಸಿದರು. ಗೌರವಾಧ್ಯಕ್ಷರಾದ ನಾಗರಾಜ್ ಸಂಘದ ಎಲ್ಲಾ ಜಾತಿ ಭೇದಗಳನ್ನ ದೂರ ಮಾಡುವಂತೆ ಸಂಘದ ತಾಲೂಕು ದಂಡ ಖಾತೆ ದಂಡಾಧಿಕಾರಿಯವರಿಗೆ ಮನವಿ ಮಾಡಿದರು. ಎಲ್ಲ ಸಮಾಜದ ನಮ್ಮ ಬೇಡಿಕೆಗಳನ್ನು ಅಧ್ಯಕ್ಷರು ದಯಮಾಡಿ ಪರಿಶೀಲನೆ ಮಾಡಿ ಕೆಲವೊಂದು ವಿಚಾರಗಳನ್ನ ನೋಡಿ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ಏನು ಆಗುವುಗಳಿಗೆ ನಮ್ಮ ಸಹಾಯ ಬೇಕಾಗಿ ಕೇಳಿಕೊಳ್ತೇನೆ. ಮತ್ತೆ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಎಲ್ಲ ಸಮಾಜದ ಎಲ್ಲ ವಿಚಾರಗಳು ಎಲ್ಲ ಸಮಾಜಗಳನ್ನು ಗಣನೆ ತಗೊಳ್ತಾರೆ. ಮುಂದೆ ಬರುವಂಥ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ನಮ್ಮ ಸಮಾಜವನ್ನು ಪರಿಗಣನೆ ತಗೊಂಡು ನಮಗೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು ಕೊಡಬೇಕಾಗಿತ್ತು. ಈ ಮಾತಾಡಲಿಕ್ಕೆ ಅವಕಾಶ ಕೊಡುವಂಥ ಎಲ್ಲ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸವಿತ ಸಮಾಜ ಸೋಮಶೇಖರ್, ಗೌರವಾಧ್ಯಕ್ಷರಾದ ನಾಗರಾಜು, ಕಾರ್ಯದರ್ಶಿಗಳಾದ ಆನಂದ್ ಸಿ ಫಳನಿ, ಎಸ್ಎಂ ರಾಮುಕೆಟ್ಟಿ, ಖಜಾಂಚಿ ವಿನಿ ಯೋಗೇಶ್, ಉಪಾಧ್ಯಕ್ಷರು ಜಗನ್ನಾಥ್, ತಾಲೂಕು ಪ್ರತಿನಿಧಿ ಶಬರೀಶ್, ರಮೇಶ್, ರಾವು ಹಾಗೂ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ನಮ್ಮ ಹಾಸನ್ ಚಾರಿಟಬಲ್ ಟ್ರಸ್ಟ್ನ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಫೆಬ್ರವರಿ 17ರಂದು ನಗರದ ಹಾಸನಬ ಕಲಾಕ್ಷೇತ್ರದಲ್ಲಿ ಸಂಭ್ರಮ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ಗೌಡ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಇದು ಇಡೀ ಒಟ್ಟಾರೆ ಕಾರ್ಯಕ್ರಮದ ವಿಶೇಷತೆಯಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಭರತನಾಟ್ಯ ಕಲಾವಿದರಾದ ಸೈಯದ್ ಸಲಾಹುದ್ದೀನ್ ಪಾಷಾ ಆಗಮಿಸುತ್ತಿದ್ದು, ಜೊತೆಗೆ ಸಮಾಜ ಸೇವಕ ಜನಸ್ನೇಹಿ ನಿರಾಶ್ರಿತ ಆಶ್ರಮದ ಜನಸ್ನೇಹಿ ಯೋಗೇಶ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಗುವುದು. ಹೆಚ್ಚಿನ ಸಂಖ್ಯೆಯ ಜಿಲ್ಲೆಯ ಜನರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಾಳೆ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಕಲಾಭವನದಲ್ಲಿ ನಮ್ಮ ಸಂಸ್ಥೆಯ 3 ವರ್ಷದ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ
ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮ ಏಕೆ ವಿಶೇಷ ಅಂತ ಅಂದರೆ ತಮಗೆ ಗೊತ್ತಿರ್ಬೋದು, ನಮ್ಮ ದಿವ್ಯಾಂಗರು ಏನು ನಮ್ಮ ವಿಶೇಷ ಚೇತನರಾದಂಥವರು ಒಂದು ಕಾರ್ಯಕ್ರಮ ಕೊಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಭಾಳ ಒಂದು ಐತಿಹಾಸಿಕವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಾನು ಎಲ್ಲ ಹಾಸನ ಜನತೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ನಮ್ಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಸೈಯದ್ ಸಲಾವುದ್ದೀನ್ ಪಾಷ ಅವರು ಕೂಡ ಆಗಮಿಸ್ತಿದ್ದಾರೆ. ಅವರ ಜೊತೆ ಅವರ ತಂಡವು ಕೂಡ ವಿಶೇಷ ಚೇತನ ತಂಡ ಬರ್ತದೆ. ಅದೇ ರೀತಿ ನಮ್ಮ ನಿಮಗೆಲ್ಲರೂ ಗೊತ್ತಾಗಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಿಗೆ ಒಂದು ಉತ್ತಮವಾದ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಜನಸ್ನೇಹಿ ಯೋಗೀಶ್ ಅವರು ತಮಗೆಲ್ಲರೂ ಗೊತ್ತಿರಬೇಕು, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿ ನನ್ನೆಲ್ಲ ಹಾಸನ ಜನತೆಯ ಜನಪ್ರತಿನಿಧಿಗಳು ಹಾಗೂ ಉಳಿದಂಥ ನನ್ನ ಎಲ್ಲ ಬಂಧುಗಳು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ವಿಜಯ್, ನವೀನ್, ರಮೇಶ್, ಮಂಜು, ಕಾರ್ತಿಕ್ ಇತರರು ಹಾಜರಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ಹಿನ್ನೆಲೆ ತನ್ನ ಹುಟ್ಟೂರಾದ ಅರೆಹಳ್ಳಿಯಲ್ಲಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಮುಖಂಡರು ಸನ್ಮಾನಿಸಿ ಶುಭ ಹಾರೈಸಿದರು. ಈ ವೇಳೆ ಜಿಲ್ಲಾ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸತೀಶ್ ಮಾತನಾಡಿ, ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಅಮಿತ್ ಶೆಟ್ಟಿ ಅವರ ಪಕ್ಷದ ಮೇಲಿನ ಕಾರ್ಯಪ್ರವೃತ್ತಿ, ಸಂಘಟನಾತ್ಮಕ ಗುಣ ಹಾಗೂ ಎಲ್ಲಾ ಕಾರ್ಯಕರ್ತರಿಗೂ ಸ್ಪಂದಿಸುವ ಗುಣಗಳನ್ನು ಗುರುತಿಸಿ ನಮ್ಮ ಭಾಜಪಾ ಪಕ್ಷವು ಅವರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಿದ್ದಾರೆ. ಈ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ ಅವರಿಗೆ ನೀಡಿರುವ ಜವಾಬ್ದಾರಿಯನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಪಕ್ಷದ ಕೆಲ ಹಂತದ ಪದಾಧಿಕಾರಿಗಳನ್ನ, ಮುಖಂಡರನ್ನ ಹಾಗೂ ಕಾರ್ಯಕರ್ತರನ್ನ ಹುರಿದುಂಬಿಸಿ ಬೆಳೆಸುವ ಮೂಲಕ ಜಿಲ್ಲೆಯಲ್ಲಿ ಪಕ್ಷವು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದರು. ಈ ವೇಳೆ ತಾಲೂಕು ಯುವ ಮೋರ್ಚಾ ಉಪಾಧ್ಯಕ್ಷರಾದ ಜಗದೀಶ್, ಹೋಬಳಿ ಯುವ ಮೋರ್ಚಾ ಅಧ್ಯಕ್ಷ ಚಂದನ್, ವಿಘ್ನೇಶ್, ಸಚಿನ್ ರಾಯ್, ಶ್ರೀನಿವಾಸ್ ಶೆಟ್ಟಿ, ಮಹೇಶ್ ಶೆಟ್ಟಿ, ಮಂಜು ನಾಯಕ್, ವ್ಯಾನ್ ಪ್ರಕಾಶ್, ಭಾರತ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಇತರರು ಭಾಗಿಯಾಗಿದ್ದರು. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಇರುವ ತಾಲೂಕು ಸವಿತಾ ಸಮಾಜ ಕಚೇರಿಯಲ್ಲಿ ಸವಿತಾ ಮಾಷಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಸವಿತಾ ಸಮೂಹದ ಹಾಸನ ಮಹಿಳಾ ಜಿಲ್ಲಾಧ್ಯಕ್ಷೆ ಪುಷ್ಪಲತಾ, ನಮ್ಮ ಸವಿತಾ ಸಮಾಜವು ಇಂದಿಗೂ ಹಲವಾರು ಸೌಲಭ್ಯಗಳನ್ನ ಬಳಸಿಕೊಳ್ಳುವಲ್ಲಿ ಹಿಂದುಳಿದಿದೆ. ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಮಾಜದ ಎಲ್ಲ ವರ್ಗಗಳ ಹಿತಕ್ಕಾಗಿಯೇ ಸಮಾಜವು ಕಾರ್ಯನಿರ್ವಹಿಸುತ್ತಿದೆ. ಆದರೆ ಇಂದಿಗೂ ಬಡತನದಲ್ಲಿಯೇ ಜೀವನ ನಡೆಸುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ನಾವುಗಳು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾಗಿದ್ದು, ಸವಿತಾ ಸಮಾಜವು ಸವಿತಾ ಮಹರ್ಷಿ ವಿಚಾರಧಾರೆಗಳನ್ನ ತಿಳಿದುಕೊಂಡು ಸಾರ್ಥಕ ಜೀವನ ನಡೆಸಬೇಕು ಎಂದು ಹೇಳಿದರು. ಸವಿತಾ ಮಹರ್ಷಿ ಅಂದ್ರೆ ಎಲ್ರಿಗೂ ತಿಳಿದಿರುವಂತೆ ಇವತ್ತು ಒಂದು ಶಿವನ ಬಲಗಣ್ಣಿನಿಂದ ಸೃಷ್ಟಿಯಾದಂತಹ ಮಹಾನ್ ಚೇತನ ಅಂತಾನೆ ಹೇಳಬಹುದು. ಅಂತ ಒಂದು ಮೂಲ ಪುರುಷನ್ನ ಹೊಂದಿರುವಂತಹ ನಮ್ಮ ಸಮಾಜದ ಹೆಮ್ಮೆಯ ಮಕ್ಕಳು ನಾವು. ಈ ಸಮಾಜದ ವತಿಯಿಂದ ಪ್ರತಿ ರಥಸಪ್ತಮಿಯ ದಿನದಂದು ನಾವು ಸವಿತಾ ಮಹರ್ಷಿಯ ಆಚರಣೆಯನ್ನ ಮಾಡ್ಕೊಂಡು ಬಂದಿದೀವಿ. ಇವತ್ತು ಸವಿತಾ ಮಹರ್ಷಿ ಅಂದ್ರೆ ಅವರು ಒಂದು ಜನಗಳಿಗೆ ಏನು ನಾವು ಚೌಲ ಒಂದು ಕರ್ಮವನ್ನ ಮಾಡ್ತೀವಿ, ಇದೊಂದಕ್ಕೆ ಸೀಮಿತವಾಗಿಲ್ಲ. ನಾವು ನಾದಸ್ವರಗಳು ಹಾಗೂ ಸಂಗೀತ ಹಾಗೂ ವಾದ್ಯಗೋಷ್ಠಿ ಈ ರೀತಿಯಾಗಿ ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ಪ್ರತಿ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಇವತ್ತು ಸಂಗೀತವನ್ನ ಕಲ್ತಿದ್ದಾಳೆ. ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ವಾದ್ಯಗೋಷ್ಠಿಯನ್ನ ನುಡಿಸ್ತಾರೆ. ಪ್ರತಿ ಮನೆಯಲ್ಲೂ ಕ್ಷೌರ ಕರ್ಮವನ್ನ ಮಾಡುವಂತಹ ವೃತ್ತಿಯನ್ನ ಏನು ನಾವು ಬ್ಯೂಟಿಷಿಯನ್ ವೃತ್ತಿ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೀವಿ. ಈ ವೃತ್ತಿಯನ್ನ ತುಂಬಾ ಅದ್ಧೂರಿಯಾಗಿ ಕಲಿತು ಇವತ್ತು ಆನ್ಲೈನ್ಗಳಲ್ಲಿ ಏನೇ ಹೊಸ ವಿನ್ಯಾಸಗಳು ಬಂದ್ರು ಕೂಡ ಅದನ್ನ ಮಾಡುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ನಮ್ಮ ಸವಿತಾ ಸಮಾಜದ ಹೆಮ್ಮೆಯ ಮಕ್ಕಳು. ನಂತರ ಮಾತನಾಡಿದ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಕೋಟಿ ಪ್ರಕಾಶ್, ಪೂರ್ವಜರು ನೀಡಿರುವ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ಜೊತೆಗೆ ಹಳ್ಳಿ ಕಾಡಿನಲ್ಲಿರುವ ಸಮುದಾಯದ ಜೀವನ ಮಟ್ಟವನ್ನ ಸುಧಾರಿಸಬೇಕಿದೆ. ಸಮಾಜವು ವಾದ್ಯಕಲೆ, ನಾದಸ್ವರ ಮತ್ತು ಡೋಲು ಸಂಗೀತವನ್ನ ಪಾರಂಪರಿಕವಾಗಿ ನಡೆಸಿಕೊಂಡು ಬರಲಾಗಿದೆ. ನಾದಸ್ವರ ಮತ್ತು ಡೋಲು ನುಡಿಸಲು ಇಲಾಖೆಗಳಲ್ಲಿ ಪ್ರಾಮುಖ್ಯತೆ ನೀಡಬೇಕು ಎಂದು ಸವಿತಾ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ಬಿ ಆರ್ಚರಾಯ ಮಾತನಾಡಿದರು. ಯಾಕೆಂದ್ರೆ ನಮ್ಮ ಸವಿತಾ ಮಹರ್ಷಿಯ ಜಯಂತ್ಯೋತ್ಸವ ವರ್ಷದಂತೆ ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದು, ಈಗ ಸಮಯ ಅಭಾವ ಇರೋದ್ರಿಂದ ಕಚೇರಿಯಲ್ಲಿ ಈ ಸಲ ಮಾಡ್ತಾ ಇದೀವಿ. ಯಾಕಂದ್ರೆ ವರ್ಷ ತಾಲೂಕು ಆಫೀಸಲ್ಲಿ ಏನಿದೆ ರಾಷ್ಟ್ರೀಯ ಹಬ್ಬದ ಜೊತೆ ನಾವು ಆಚರಿಸ್ತಾ ಇದ್ದೀವಿ. ಆದ್ರಿಂದ ಈಗ ಕಚೇರಿಯಲ್ಲಿ ಈ ದಿನ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಬಿಆರ್ ಆನಂದ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿ ಗೋಪಾಲ್, ಉಪಾಧ್ಯಕ್ಷ ನಾಗಣ್ಣ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು.
ಗೋಶಾಲೆಗೆ 4 ಟನ್ ಹಸಿಜೋಳದ ಮೇವು ವಿತರಿಸಿದ ಕೃಷಿಕನಿಗೆ ಪೊಲೀಸ್ ಇಲಾಖೆಯಿಂದ ಅಭಿನಂದನೆ ಸಲ್ಲಿಸಿದ್ರು. ಬಾಣಾವರದ ಮಹಾವೀರ ಗೋಶಾಲೆಗೆ ಬೇಲೂರಿನ ಕೃಷಿಕ ಕನಾಯಕನಹಳ್ಳಿ ರೈತ ಯೋಗೇಶ್ ಬಸವೇಗೌಡ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೋಶಾಲೆಯ ಜಾನುವಾರುಗಳಿಗೆ ಮೇವು ವಿತರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆಂದು ಬೇಲೂರು ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಪ್ರವೀಣ್ ಕುಮಾರ್ ರೈತರಿಗೆ ಅಭಿನಂದನೆ ಸಲ್ಲಿಸಿದ್ರು. ಯೋಗೇಶ್ ಅವರು ಇನಿಷಿಯೇಟಿವ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಅವರು ಗೋಶಾಲೆಗೆ ಇದೊಂದು ಒಳ್ಳೆ ಇನಿಷಿಯೇಟಿವ್. ನಾವು ಸುಮಾರು ಹಸುಗಳನ್ನು ರಕ್ಷಣೆ ಮಾಡ್ತೀವಿ, ಗೋಶಾಲೆ ಬಿಡ್ತೀವಿ. ಗೋಶಾಲೆಯಲ್ಲಿ ಬಿಟ್ಟಾಗ ಅವ್ರು ಒಂದೇ ಮಾತು, ಇಷ್ಟು ಹಸುಗಳು ಸಾಕಕ್ಕೆ ನಮ್ಮ ಹತ್ರ ಮೇವಿಲ್ಲ ಅಂತಿರ್ತಾರೆ. ಆ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಗೋಶಾಲೆಗಳಿಗೆ ನಾವು ಸಂದೇಶ ಮಾಡ್ತೇವೆ. ನಂತರ ಮಾತನಾಡಿದ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಸ್ವಾಮಿಗೌಡ, ಹಸಿದವರಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತೆಂಬ ಮಾತಿನಂತೆ ನಮ್ಮ ರೈತರ ಮಿತ್ರರಾದ ಯೋಗೇಶ್ ಅವರು ಗೋಶಾಲೆಯ ಜಾನುವಾರುಗಳಿಗೆ ಮೇವು ವಿತರಿಸುವ ಮೂಲಕ ತಮ್ಮ ಸೇವೆಯನ್ನ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಗೋರಕ್ಷಣೆ ಮಾಡುವಂತಹ ಜನರು ಹೆಚ್ಚಿನವರಿದ್ದಾರೆ, ಆದರೆ ಅದಕ್ಕೆ ಮೇವುಗಳನ್ನ ಹಾಕುವುದು ಅತಿ ಮುಖ್ಯ. ಪ್ರತಿಯೊಬ್ಬ ರೈತರು ಇದರಿಂದ ಉತ್ತೇಜನವಾಗಿ ಹೆಚ್ಚಿನ ರೀತಿಯಲ್ಲಿ ಮೇವುಗಳನ್ನ ದಾರಿ ನೀಡಬೇಕೆಂದರು. ನಮ್ಮ ಕನಾಯಕನಹಳ್ಳಿ ಯೋಗೀಶ್ ಅವರು ನಮ್ಮ ಮಿತ್ರ ಬಾಣಾವರದಲ್ಲಿರ್ತಕ್ಕಂಥ ಗೋಶಾಲೆಗೆ ಈ ಮೇವನ್ನ, ಹಸಿ ಜೋಳದ ಮೇವನ್ನ ಇವತ್ತು ದಾನವಾಗಿ ಕೊಡ್ತಾ ಇದ್ದಾರೆ. ಇದು ಬಹಳ ಒಂದು ಒಳ್ಳೆ ಬೆಳವಣಿಗೆ. ಸಮಾಜದಲ್ಲಿ ಇವತ್ತು ಗೋವುಗಳ ರಕ್ಷಣೆ ಮಾಡುವಂತ ಗೋರಕ್ಷಕರು ಬಹಳಷ್ಟು ಜನ ಇದ್ದಾರೆ. ಆದರೆ ಗೋವನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಅವಕ್ಕೆ ಮೇವು ನೀರಿಲ್ಲದೆ ಈ ತರದ ಬರಗಾಲದ ಪರಿಸ್ಥಿತಿನಲ್ಲಿ ಅವು ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥದನ್ನ ಮನಗಂಡು ಇವತ್ತು ಒಬ್ಬ ರೈತನ ಮಗ ಗೋವುಗಳಿಗೆ ಮೇವನ್ನ ಕೆಲಸ ಮಾಡಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ. ನಂತರ ಮಾತನಾಡಿದ ಯೋಗೇಶ್, ನಾನು ಪ್ರಚಾರಕ್ಕಾಗಿ ಈ ಕೆಲಸ ಮಾಡುತ್ತಿಲ್ಲ. ನಾವು ರೈತರ ಮಕ್ಕಳು, ನಮ್ಮ ಜೀವನಾಡಿ ಗೋವುಗಳು, ಅವುಗಳನ್ನ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದರಂತೆ ನಾವು ಬೆಳೆದಂತ ಒಂದು ಭಾಗವನ್ನ 4 ವರ್ಷದಿಂದ ಗೋಶಾಲೆಗೆ ವಿತರಿಸುತ್ತಿದ್ದೇನೆ. ದಯಮಾಡಿ ರೈತರು ತಾವು ಸಾಕಿ ಸಲುಹಿದ ಗೋವುಗಳನ್ನ ಕಟುಕರಿಗೆ ನೀಡದೆ ಕೊನೆವರೆಗೂ ಇವುಗಳನ್ನ ಮೇವು ನೀಡುವಂತೆ ಮನವಿ ಮಾಡಿದ್ರಲ್ಲದೆ, ಬರಗಾಲದಲ್ಲಿ ರೈತರು ತಾವು ಬೆಳೆದಂತಹ ಮೇವನ್ನ ಗೋಶಾಲೆಗೆ ನೀಡುವಂತೆ ಮನವಿ ಮಾಡಿದ್ರು. ಈ ಜಾಗದಲ್ಲಿ ಇಲಾಖೆ ಸ್ಟೇಷನ್ ಮೇಲೆ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ. ಉದ್ದೇಶ ಅಂತಂದ್ರೆ ಪೊಲೀಸ್ ಇಲಾಖೆ ಗೋವುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಕೊಡುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರ ಕರ್ತವ್ಯ ಅದು. ಅದಾದ ನಂತರ ಮೇವಿನ ನಾನು ಕಳೆದ ಬಾರಿ ಹೋದಾಗ ಅಲ್ಲಿ ತುಂಬಾ ಅಳಲು ತೋರ್ಕೊಂಡು, ಯಾಕಂದ್ರೆ ಎಲ್ಲರೂ ಗೋಗಳನ್ನ ಬಿಟ್ಟು ಹೋಗ್ತಾರೆ. ಮೇವಿನ ಕೊರತೆ ಬಹಳ ಇದೆ ಅಂತೇಳಿ. ಕಳೆದ ವರ್ಷ ಮಳೆ ಆಗಿತ್ತು, ಈ ವರ್ಷ ಮಳೆ ಆಗಿಲ್ಲ. ತುಂಬಾ ಮೇವಿನ ಅಲ್ಲಿ ಕೊರತೆ ಇದೆ. ಹಾಗಾಗಿ ಏನು ಅಂತಂದ್ರೆ ಜನ ನಮ್ಮ ಗೌಡರು ಸ್ವಾಮಿಗೌಡರು ಹೇಳ್ದಂಗೆ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಅಥವಾ ಮತ್ತೊಂದು ಎಲ್ಲ ಪಾರ್ಟಿ ಮಾಡೋದು ಮತ್ತೊಂದು ತುಂಬಾ ದುಡ್ಡನ್ನ ವೆಚ್ಚ ಮಾಡ್ತಾರೆ. ಗೋವುಗಳಿಗೆ ಈ ಥರದ ಮೇವನ್ನು ಒದಗಿಕೊಡೋದ್ರಿಂದ ಗೋವುಗಳಿಗೊಂದು ಮೇವಿನ ಇದಾಗುತ್ತೆ, ಗೋವುಗಳು ಸಾಕೋದಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ತಾಲೂಕಿನ ಜನಗಳು ಅಲ್ಲಿ ಸ್ವಲ್ಪ ಮನಸ್ಸಿದ್ದಂಥವ್ರು ಈ ಕೆಲಸಗಳನ್ನ ಮಾಡಲಿ ಅನ್ನೋದು ಒಂದೇ ಒಂದು ಸ್ಫೂರ್ತಿಗೋಸ್ಕರ ಇದನ್ನು ಮಾಡ್ತಿದ್ದೀವಿ. ಸವಿತ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲೂ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ತಹಸೀಲ್ದಾರ್ ಬಿಎಂ ಗೋವಿಂದರಾಜು ಅಭಿಪ್ರಾಯಪಟ್ಟರು. ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ನ್ಯೂ ಸವಿತ ಸಮಾಜ ವತಿಯಿಂದ ಆಯೋಜಿಸಲಾಗಿದ್ದ ಸವಿತ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬಳಿಕ ಮಾತನಾಡಿದ ಅವರು, ಸವಿತ ಸಮಾಜ ಎಲ್ಲಾ ವರ್ಗದ ಜನರಿಗೂ ತಾರತಮ್ಯವಿಲ್ಲದೆ ಸೇವೆ ನೀಡುತ್ತಿದೆ. ಹಾಗಾಗಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಈ ಸಮುದಾಯ ಸದೃಢವಾಗಬೇಕಿದೆ. ಸವಿತ ಸಮಾಜ ಶುಭ ಕಾರ್ಯಗಳಿಗೆ ಮುಂದಾಗಿರುತ್ತದೆ. ಸವಿತ ಸಮಾಜ ಸಂಘಟಿತರಾಗಿರುವ ಮೂಲಕ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಬೇಕು. ಪ್ರತಿಯೊಂದು ಸಮುದಾಯವನ್ನ ಗೌರವಿಸಿ ಆದರ್ಶ ವ್ಯಕ್ತಿಗಳ ತತ್ವಗಳನ್ನ ಮುಂದಿನ ಪೀಳಿಗೆಗೆ ಗೊತ್ತುಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಜಯಂತಿಗಳನ್ನ ಆಚರಿಸುವ ಸತ್ಕಾರ್ಯಗಳನ್ನ ನಡೆಸಿದೆ. ಮಹಾನ್ ವ್ಯಕ್ತಿಗಳ ತತ್ವ ಸಂದೇಶಗಳು ಸಾರ್ವಕಾಲಿಕವಾಗಿದ್ದು ಅದರ ಹಲವು ಭಾಗವನ್ನಾದರೂ ಜನರು ಜೀವನದಲ್ಲಿ ಅಳವಡಿಸಿಕೊಂಡಾಗ ಉತ್ತಮ ಸಮಾಜ ನಿರ್ಮಾಣದೊಂದಿಗೆ ಸದೃಢ ಭಾರತ ಹೊರಹೊಮ್ಮಲು ಸಾಧ್ಯ. ಗುರುಗಳ ಹಾದಿಯಲ್ಲಿ ಸಾಗಿ ಆಚಾರ ವಿಚಾರ ಮೈಗೂಡಿಸಿಕೊಂಡ್ರೆ ಸಮಾಜದಲ್ಲಿ ಸತ್ಪ್ರಜೆಗಳಾಗಬಹುದು ಎಂದರು. ಪ್ರತಿಯೊಂದು ಸಮಾಜವು ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಶಿಕ್ಷಣದಿಂದ ಸ್ವಾವಲಂಬಿ ಬದುಕಿನೊಂದಿಗೆ ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಿದೆ. ಪ್ರತಿಯೊಬ್ಬರು ನಾವು ಮಾಡುವ ಕಸುಬಿನ ಮೇಲೆ ಗೌರವ, ನಿಷ್ಠೆ ಇಟ್ಟುಕೊಂಡಾಗ ಬದುಕಿನಲ್ಲಿ ಉತ್ತುಂಗಕ್ಕೇರಲು ಸಾಧ್ಯವಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದು ಬಹಳ ಸಂತೋಷದ ವಿಚಾರ. ಸಮುದಾಯ, ಸಮಾಜ ಶಿಕ್ಷಣವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ
ಸಾಮಾಜಿಕವಾಗಿ ಮತ್ತು ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಸವಿತಾ ಮಹರ್ಷಿಯವರ ತತ್ವ ಆದರ್ಶಗಳನ್ನು, ಅವರ ಕರ್ತವ್ಯ ನಿಷ್ಠೆಯನ್ನು ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು. ನಾವು ಮಾಡೋ ಕೆಲಸದಲ್ಲಿ ನಾವು ದೇವರನ್ನು ಕಾಣಬೇಕು. ಆ ರೀತಿ ನಾವು ಪ್ರತಿ ವೃತ್ತಿಯೂ ಕೂಡ ಆ ದೇವರಿಗೆ ಮುಟ್ಟುವಂತಹ ಕೆಲಸ ಆಗಿರ್ತದೆ. ಹಾಗಾಗಿ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಇರಬೇಕು. ಆ ವೃತ್ತಿಯಲ್ಲಿ ಸವಿತಾ ಸಮಾಜ ಇವತ್ತು ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ತಲುಪುವಂಥ ಕರ್ತವ್ಯವನ್ನು ಮಾಡ್ತಿರೋದು ಬಹಳ ವಿಶೇಷವಾದ ಸಂಗತಿ ವಿಚಾರವಾಗಿದೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಸವಿತಾ ಮಹರ್ಷಿಯವರ ದಿನಾಚರಣೆಯ ಪ್ರಯುಕ್ತ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಜಯಂತ್ಯೋತ್ಸವದಲ್ಲಿ ನ್ಯೂ ಸವಿತಾ ಸಮಾಜ ತಾಲೂಕು ಅಧ್ಯಕ್ಷ ಲೋಹಿತ್, ಗೌರವಾಧ್ಯಕ್ಷ ಡಿಶ್ ಕುಮಾರ್, ಕಾರ್ಯದರ್ಶಿ ಗಣೇಶ್, ಪ್ರತಿನಿಧಿ ಸಿಆರ್ ಕುಮಾರ್, ಗೌರವ ಸಲಹೆಗಾರ ಎಪಿ ದೇವರಾಜ್, ಎಸ್ಪಿ ಆನಂದ್, ಖಜಾಂಚಿ ಗೋಪಾಲ್, ಸಹ ಕಾರ್ಯದರ್ಶಿ ಬಸವರಾಜ್, ಸಂಚಾಲಕ ಶೇಖರ್, ತಾಲೂಕು ಹಾಗೂ ಹೋಬಳಿಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಚನ್ನಕೇಶವ ದೇಗುಲದಲ್ಲಿ ರಥಸಪ್ತಮಿ ಪ್ರಯುಕ್ತ ದೇವರ ಉತ್ಸವವು 4 ಮೂಲೆಗಳಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಯೋಗಪಟುಗಳು 108 ಸೂರ್ಯ ನಮಸ್ಕಾರ ಮಾಡುತ್ತಾ ಬರುತ್ತಿದ್ರು. ಆದರೆ ಇಂದು ಇಲ್ಲಿಯ ಸಿಬ್ಬಂದಿಗಳು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯಲು ಬಿಡುವುದಿಲ್ಲ ಎಂದು ಅವರನ್ನ ಕೆಳಗಿಳಿಯಲು ಹಾಗೂ ದೇವಸ್ಥಾನದ ಸುತ್ತ ವಾಯುವಿಹಾರ ಮಾಡಿ ವಿಶ್ರಮಿಸುತ್ತಿರುವವರನ್ನ ಮೆಟ್ಟಿಲಿಂದ ಕೆಳಗಿಳಿಸುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್, ಸುಮಾರು 15 ವರ್ಷಗಳಿಂದ ದೇಗುಲ ಮುಂಭಾಗದಲ್ಲಿ ರಥಸಪ್ತಮಿ ದಿನದಂದು ಯೋಗ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಯೋಗ ಕೇಂದ್ರದ ಸದಸ್ಯರು ಹಬ್ಬ ಹರಿದಿನಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವುದರ ಜೊತೆಗೆ ರಥೋತ್ಸವದ ಸಂದರ್ಭದಲ್ಲಿ ಅವರೇ ಸ್ವಯಂ ಸೇವಕರಾಗಿ ಪುರಸಭೆ ಜೊತೆ ಕೈಜೋಡಿಸಿ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಕೆಲವರು ಅಧಿಕಾರಿಗಳೇ ಹೇಳಿದ್ದೆ ಒಂದಾದ್ರೆ ಸಿಬ್ಬಂದಿಗಳ ದರ್ಬಾರೆ ಒಂದು ರೀತಿಯಾಗಿದೆ. ದೇಗುಲದ ಸುತ್ತಮುತ್ತ ಪ್ರವಾಸಿಗರು ಗಲೀಜು ಮಾಡಿದ್ರು, ಅದನ್ನ ಗಮನಿಸದೆ ಇನ್ನು ದೇಗುಲ ಕೆಲವು ಭಾಗಗಳು ಬಿರುಕು ಬಿಟ್ಟಿದ್ರು. ಅದರ ಕಡೆ ಗಮನ ಕೊಡದೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ಮಾಡುತ್ತಿದ್ದಾರೆ. ಕೆಟ್ಟ ಭಾಷೆಯಲ್ಲಿ ಮಾತನಾಡಿದ್ದು ತಪ್ಪು ಅಲ್ಲದೆ ದೇಗುಲದ ಆಸ್ತಿ ಅಲ್ಲದಿದ್ರು ಬಡ ವರ್ಗದವರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಜನರನ್ನ ಎದುರಿಸಿ ತೊಂದರೆ ಕೊಡುತ್ತಿದ್ದಾರೆ. ದೇಗುಲದ 100 ಮೀಟರ್ ಆವರಣದಲ್ಲಿ ಬಲಾಢ್ಯರು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು, ಅವರಿಗೆ ಪ್ರಶ್ನಿಸಲು ಆಗುವುದಿಲ್ಲ. ಇದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದು ಕಂಡು ಬಂದ್ರೆ ಕೋಟೆ ಸುತ್ತಮುತ್ತಲಿನ ಎಲ್ಲರೂ ಉಗ್ರ ರೀತಿಯಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ಪುರಾತತ್ವ ಇಲಾಖೆಯ ಶಿವು ಮಾತನಾಡಿ, ನಮಗೆ ಮೇಲಾಧಿಕಾರಿಗಳಿಂದ ಆದೇಶ ಬಂದಿದೆ, ಹೆಚ್ಚು ಜನ ಸೇರಿದಂತೆ ನೋಡಿಕೊಳ್ಳಬೇಕು, ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು ಎಂದಿದ್ದು ಇಲ್ಲಿದ್ದವರನ್ನ ತಡೆದಿದ್ದೇವೆ ಎಂದರು. ಇವತ್ತು ರಥಸಪ್ತಮಿ ಪ್ರಯುಕ್ತ ದೇವಾಲಯದಲ್ಲಿ ಒಂದು ಉತ್ಸವದ ಕಾರ್ಯಕ್ರಮನೂ ಇದೆ. ಹಾಗೆ ಒಂದು 15 ವರ್ಷದಿಂದನೂ ಈ ಯೋಗ ಕೇಂದ್ರದವರು ಇಲ್ಲಿ 108 ನಮ್ಮ ಸೂರ್ಯ ನಮಸ್ಕಾರ ಮಾಡುವಂಥ ಕಾರ್ಯಕ್ರಮ ಅವಾಗ್ಲಿಂದ ನಡ್ಕೊಂಡ್ ಬರ್ತಾ ಇದೆ. ಆದರೆ ಇತ್ತೀಚೆಗೆ ಮೊದಲೆಲ್ಲ ನಮ್ಮೂರಲ್ಲಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಈ ವಿಶ್ವ ಪರಂಪರೆ ಪಟ್ಟಿನ ಒಂದು ಪಟ್ಟಿ ಕಟ್ಕೊಂಡು ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅತ್ಯಂತವಾಗಿ ಜನಗಳನ್ನ ಗೋಳೈಕಂತ ಇದ್ದಾರೆ. ಮೊದಲು ಬೇಲೂರಲ್ಲಿ ಇದ್ದಿದ್ದೆ ಕೋಟೆನೆ, ದೇವಸ್ಥಾನದಿಂದ ಕೋಟೆ ಬಿಟ್ಟರೆ ಬೇಲೂರೇ ಇರಲಿಲ್ಲ. ಅವತ್ತಾದ್ರೆ ಪೂರ್ವಜರು ಅಂತ ಹೇಳ್ಬೋದು. ಅವರೆಲ್ಲ ಇದ್ದು ಈ ದೇವಸ್ಥಾನ ಪ್ರೊಟೆಕ್ಷನ್ ಮಾಡ್ಕೊಂಡು ಬಂದು ಇವತ್ತು ದೇವಸ್ಥಾನ ಉಳಿಸಿದ್ದಾರೆ. ಆದ್ರೆ ಇವತ್ತು ಈ 100 ಮೀಟ್ರು 300 ಮೀಟ್ರು ಅನ್ನೋ ಒಂದು ಇದನ್ನ ಇಟ್ಕೊಂಡು ಎಲ್ಲಾ ರೀತಿ ತೊಂದರೆ ಕೊಟ್ಕೊಂಡು ಬರ್ತಾ ಇದ್ದಾರೆ ಆರ್ಕಲಾಜಿಕಲ್ ಅವರು. ಇದು ಒಂದು ರೀತಿಯಲ್ಲಿ ಬೇಲೂರದವ್ರಿಗೆ ಚಿತ್ರಹಿಂಸೆನೆ. ಅದಕ್ಕೆ ನಾವು ದಯವಿಟ್ಟು ಎಲ್ಲಾರು ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ತಾವು ಈ ವಿಷಯದಲ್ಲಿ ಯಾವ್ದಾರ ಒಂದು ನಿರ್ಧಾರ, ದೇವಸ್ಥಾನ ಮುಂದೆ ಒಂದು ಸೂರ್ಯ ನಮಸ್ಕಾರ ಮಾಡೋದು ತಪ್ಪು ಅಂತಾರೆ, ನಾಳೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತಾರೆ. ಇದು ಅಯೋಧ್ಯೆಯಿಂದಲೂ ನಡ್ಕೊಂಡ್ ಬರ್ತಿರೋಂಥ ರೋಗ ಆಗೋಯ್ತು ಇತ್ತೀಚೆಗೆ. ಆದ್ರಿಂದ ನಾವು ಎಲ್ಲ ಬೇಲೂರಿನ ಪರವಾಗಿ ಕೇಳ್ಕೊಳ್ಳೋದು ಒಂದೇನೆ, ದಯಮಾಡಿ ಈ ಸಮಸ್ಯೆನ ದಯವಿಟ್ಟು ನೀವು ಹೊಸ ಹುಟ್ಟಾಕಕ್ಕೆ ಹೋಗ್ಬೇಡಿ. ಆರಾಮಾಗಿ ಬೇಲೂರಲ್ಲಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಒಂದು ಮನೆ ಒಂದು ಬಿದ್ದೋದ್ರೆ ಅದು ಕಟ್ಟಕ್ಕೆ ಬಂದ್ರೆ ಅದಕ್ಕೊಂದು ತೊಂದರೆ ಕೊಡ್ತಾರೆ, ಬೇರೆ ಕಡೆ ಕಟ್ಕೊಳ್ಳೋದು ಎಲ್ಲವೂ ನಡೀತಾ ಇರುತ್ತೆ. ಅದರಿಂದ ಈ ಒಂದು ಕೆಟ್ಟ ರೀತಿಲಿ ಈ ಒಂದು ಇದನ್ನ ಹೆಸರು ಹೇಳ್ಕೊಂಡು ಭಾರಿ ಗೋಳೈಕಂತ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಪ್ರಕಾಶ್, ಸುಬ್ರಹ್ಮಣ್ಯ, ನಾಗರಾಜ್, ಯೋಗೇಶ್, ಸಂತೋಷ್, ಸುರೇಶ್, ಧರ್ಮೇಗೌಡ ಇತರರು ಹಾಜರಿದ್ದರು. ಇದೇ ವೇಳೆ ನೂರಾರು ಭಕ್ತರು ಹಾಗೂ ಮಹಿಳೆಯರು ಸೂರ್ಯೋದಯಕ್ಕೂ ಮುನ್ನ ಚನ್ನಕೇಶವ ಸ್ವಾಮಿಯ ರಥಸಪ್ತಮಿಯಲ್ಲಿ ಪಾಲ್ಗೊಂಡು ರಥವನ್ನ ಇಳುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸವಿತಾ ಮಹರ್ಷಿ ಜಯಂತಿ ವೇಳೆ 2 ಗುಂಪುಗಳ ನಡುವೆ ಚಟಾಪಟಿ. ಬೇಲೂರು ಪಟ್ಟಣದ ತಾಲೂಕು ಸವಿತಾ ಸಮಾಜದ ಕಚೇರಿಯಲ್ಲಿ ಜಯಂತಿ ಕಾರ್ಯಕ್ರಮ ಆಚರಣೆ ವೇಳೆ ಘಟನೆ. ಪ್ರತ್ಯೇಕವಾಗಿ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಹಾಲಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಹಾಗೂ ಬೆಂಬಲಿಗರಿಂದ ಆಕ್ಷೇಪ.
ರಾಜ್ಯ ಬಜೆಟ್ನಲ್ಲಿ ಬಡವರಿಗೆ ಬರೆ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಅನ್ವಯ ನಗರದಲ್ಲಿ ಎಂಪಿ ಪ್ರಾಜ್ವಲ್ ಹಾಗೂ ಎಚ್ಡಿ ರೇವಣ್ಣ ಹೇಳಿಕೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ಖಂಡನೆ. ನಗರದ ಡಿಸಿ ಕಚೇರಿ ಎದುರು ಸಿಐಟಿಯು ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಬರ ಪರಿಹಾರ ವಿತರಣೆಯಲ್ಲಿ ರೈತರಿಗೆ ಅನ್ಯಾಯ ಆಗಬಾರದು. ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಪರಿಹಾರ ಒದಗಿಸಿ. ಜಿಲ್ಲಾ ಪಂಚಾಯಿತಿ ದಿಶಾ ಸಭೆಯಲ್ಲಿ ಸಂಸದ ಪ್ರಾಜ್ವಲ್ ರೇವಣ್ಣ ಸೂಚನೆ. ರಥಸಪ್ತಮಿ ಅಂಗವಾಗಿ ವಿವಿಧೆಡೆ ಸೂರ್ಯ ನಮಸ್ಕಾರ. ನಗರದ ಗಂಧದ ಕೋಟೆ ಕಾಲೇಜು ಆವರಣದಲ್ಲಿಯೂ ನೂರಾರು ಸಂಖ್ಯೆಯ ಯೋಗಪಟುಗಳು ಭಾಗಿ. 108 ಸೂರ್ಯ ನಮಸ್ಕಾರ ಮಾಡಿದ ಪತಾಂಜಲಿ ಯೋಗ ಪರಿವಾರ. ನೈಜ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.